ಮಕ್ಕಳ ಸಾಹಿತ್ಯಕ್ಕೆ ಹೊಸತಿರು ಗೋಷ್ಠಿಯಲ್ಲಿ ಭಾಗವಹಿಸುವವರು ಎಚ್.ಎಸ್. ವೆಂಕಟೇಶ್ ಮೂರ್ತಿ, ಆನಂದ್ ಪಾಟೀಲ್, ಎಲ್.ಜಿ. ಮೀರಾ. ನಿರ್ದೇಶಕರು ಅಬ್ದುಲ್ ರೆಹಮಾನ್ ಪಾಷಾ. ಈ ಗೋಷ್ಠಿಗಾಗಿ ಗಿರಡಿ ಗೋವಿಂದರಾಜು ಅವರು ನನಗೆ ಆಹ್ವಾನ ಇಟ್ಟಾಗ ಆಗ್ಲಿಕ್ಕಿಲ್ಲ ಸರ್ ಅಂತ ಹೇಳಿಕ್ ಹೊರಟಿದ್ದೆ. ಅದನ್ನ ಒಂದು ಸಾಲ್ ಸೇರಿಸಿದ್ರು. ಇದು ಭಾಷಣನೇ ಮಾಡಬೇಕಾಗಿಲ್ಲ, ಪ್ರಬಂಧ ಮಂಡನೆ ಮಾಡಬೇಕಾಗಿಲ್ಲ, ಒಂದು 5 ನಿಮಿಷ ನಿಮ್ಮ ಅಭಿಪ್ರಾಯವನ್ನು ಸೂಚಿಸೋದು, ಒಂದು ಪ್ಯಾನಲ್ ಇರುತ್ತೆ, ಇದು ಸುಲಭ ಆಗುತ್ತೆ ಅಂತ ನಾನು ಒಪ್ಕೊಂಡೆ. ಇನ್ನೂ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ, ನನ್ನನ್ನು ನಿರ್ದೇಶಕನನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ 3 ಜನ ಮಕ್ಕಳ ಸಾಹಿತ್ಯದ ಹಾಲಿ ಸಾಹಿತಿಗಳು ಕೂತಿದ್ದಾರೆ. ನಾನು ಒಂದು ರೀತಿಯಲ್ಲಿ ಮಾಜಿ. ಸಾಹಿತ್ಯದ ಮಟ್ಟಿಗೆ, ಮಕ್ಕಳ ಸಾಹಿತ್ಯದ ಮಟ್ಟಿಗೆ ಯಾವುದನ್ನು ಮಕ್ಕಳ ಸಾಹಿತ್ಯ ಅಂತ ಅರ್ಥ ಮಾಡ್ಕೊಂಡಿವಿ ಅದರ ಮಟ್ಟಿಗೆ ನನ್ನ ಕೃಷಿ ಸ್ವಲ್ಪ ಹಳತಾಗಿದೆ. ನಾನು ಮಕ್ಕಳ ಜೊತೆಗಿದ್ದೇನೆ, ನೂರಾರು ಮಕ್ಕಳು, ಸಾವಿರಾರು ಮಕ್ಕಳ ಜೊತೆಗೆ ದುಡಿತಾ ಇದ್ದೇನೆ. ಆದರೆ ನನ್ನ ಕೃಷಿ ಸ್ವಲ್ಪ ಭಿನ್ನವಾಗಿದೆ. ಅದರ ಬಗ್ಗೆ ಆಮೇಲೆ ಮಾತಾಡ್ತೇನೆ. ಮಹಿಳೆಯರು ಬರೆದಿದ್ದು ಮಹಿಳಾ ಸಾಹಿತ್ಯ, ದಲಿತರು ಬರೆದಿದ್ದು ದಲಿತ ಸಾಹಿತ್ಯ. ಈಗ ಸ್ವಲ್ಪ ಹೊತ್ತಿನ ಹಿಂದೆ ಭರ್ಜರಿ ಚರ್ಚೆ ಆಯಿತು, ಯುವಜನರು ಬರೆದದ್ದು ಯುವಜನರ ಸಾಹಿತ್ಯ. ಆದರೆ ಮಕ್ಕಳ ಸಾಹಿತ್ಯ ಮಾತ್ರ ಬೇರೆ. ಮಕ್ಕಳ ಸಾಹಿತ್ಯ ನೋಡಿ, ನಮ್ಮ ವಯಸ್ಸು ನೋಡಿ, ಅವ್ರು ಇದ್ದಿದ್ರಲ್ಲೇ ಪರವಾಗಿಲ್ಲ, ಕೊನೆ ಕೂತಿರೋರು ಮೀರಾ ಅವರು. ನಾವು ಬರೆದಿರೋದನ್ನು ಮಕ್ಕಳ ಸಾಹಿತ್ಯ ಅಂತ ಕರೀತೇವೆ. ದುರಾದೃಷ್ಟಕ್ಕೆ ಆ ಯಾವ ಸಾಹಿತ್ಯವನ್ನು ಓದಿ ಏನನ್ನಾದರೂ ವಿಮರ್ಶೆ ಮಾಡಬೇಕಾಗಿದೆಯೋ ಆ ಮಕ್ಕಳು ಒಬ್ರು ಇಲ್ಲಿ ಕಾಣಲ್ಲ. ತಂದೆ ತಾಯಿಗಳಿದ್ದಾರೆ ಅಂದ್ರೆ ಅವ್ರಿಗೆ ಸಾಹಿತ್ಯ ಮಾರ್ಬಿಟ್ರೆ ನಾವು, ನಮ್ಮ ಕೆಲಸ ಮುಗಿದೋಯ್ತು, ನಮ್ಮ ಪುಸ್ತಕಗಳು ಮಾರಾಟ ಆಗ್ತವೆ. ಈ ತರದ ಒಂದು ವಿಪರ್ಯಾಸದಲ್ಲಿ ಈ ತರದ ಚರ್ಚೆಗಳನ್ನು ನಾವು ನಡೆಸಬೇಕಾಗುತ್ತೆ. ಈ ಪ್ರಶ್ನೆ ನಾನು ಸ್ವಲ್ಪ ಹೊತ್ತಿನ ನಂತರ ತೆಗೆದುಕೊಳ್ತೇನೆ. ನನ್ನ ಒಬ್ಬರು ಸ್ನೇಹಿತರು ಆ ತರದೊಂದು ಪ್ರಶ್ನೆ ನನಗೆ ಈಗಾಗಲೇ ಇಲ್ಲಿರೋ ಸ್ನೇಹಿತರು ಬರ್ಕೊಟ್ಟಿದ್ರು. ಈ ಗೋಷ್ಠಿಯನ್ನು ಆರಂಭ ಮಾಡೋದಕ್ಕೋಸ್ಕರ ಸಣ್ಣ ಪ್ರಸ್ತಾವನೆ ಅಂತಂದ್ರೆ, ಸ್ನೇಹಿತರೆ, ಸರ್ಕಾರದ ವಿವಿಧ ಕಾನೂನುಗಳು, ಕಾರ್ಯಯೋಜನೆಗಳು, ಅದರ ವಿವರ ಕೊಡಬೇಕಾಗಿಲ್ಲ. ಹೆಚ್ಚು ಹೆಚ್ಚು ಮಕ್ಕಳು ಅಕ್ಷರಸ್ಥರಾಗ್ತಾ ಇದ್ದಾರೆ, ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಶಾಲೆಯಿಂದ ಹೊರಗಿಡೋ ಮಕ್ಕಳು ಇರಲೇಬಾರದು ಒಬ್ಬರು ಅನ್ನುವಂತಹ ಒಂದು ಶಪಥವನ್ನು ಮಾಡಿ ದೇಶ ಮುಂದುವರಿತಾ ಇದೆ. ಈ ಕಾರಣಕ್ಕೆ ಸಾಕ್ಷರತೆ ಹೆಚ್ಚಾಗ್ತಾ ಇದೆ. ಬಹಳ ಸಂತೋಷದ, ಸಮಾಧಾನದ ಸಂಗತಿ. ಆದರೆ ಇನ್ನೊಂದು ಆತಂಕದ ಸಂಗತಿ ಅಂತಂದ್ರೆ, ಈ ಮಕ್ಕಳು ಪಠ್ಯಪುಸ್ತಕವನ್ನು ಮಾತ್ರ ಓದಿ ಬೆಳಿಬೇಕಾದಂತಹ ಒಂದು ಅನಿವಾರ್ಯ ಸಂಗತಿನೂ ಕೂಡ ನಮಗೆ ಕಾಣಿಸ್ಕೊಳ್ಳುತ್ತೆ. ವ್ಯಕ್ತಿ ವಿಕಸನದ ಬಗ್ಗೆ ಮಾತಾಡುವಾಗ ಸಾಹಿತ್ಯ ಓದೋದ್ರ ಮೂಲಕ, ಸಾಹಿತ್ಯಕ್ಕೆ ಎಕ್ಸ್ಪೋಸ್ ಆಗೋದ್ರ ಮೂಲಕ ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ನಂಬ್ತೇವೆ. ಬರಹಗಾರರ ಕಡೆಯಿಂದ ಅಲ್ಲ, ನನ್ನ ಕಡೆಯಿಂದ. ನಾನು ವ್ಯಕ್ತಿ ವಿಕಸನದಲ್ಲಿ ಭಾಗವಹಿಸುವ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ, ಉತ್ತಮ ಸಾಹಿತ್ಯ ಓದೋದ್ರಿಂದ ವ್ಯಕ್ತಿಯ ಮನಸ್ಸು ಅರಳುತ್ತೆ, ವ್ಯಕ್ತಿಯ ಮನಸ್ಸು ಪರಿಪೂರ್ಣವಾಗುತ್ತೆ ಅಂತ ನಂಬಿ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುವಂತ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅದು ನಿಜ ಆಗಿದ್ರೆ ಆ ಕೆಲಸವನ್ನ ಯಾವಾಗ್ನಿಂದ ಆರಂಭ ಮಾಡಬೇಕು? ನಿಜ ಹೇಳ್ತಾರೆ, ಒಂದು ನಮ್ಮ ಭಾಷಾ ವಿಜ್ಞಾನದಲ್ಲಿ ಹೇಳ್ತಾರೆ, 5 ವರ್ಷದ ಒಳಗೆ ಪ್ರತಿಯೊಂದು ಮಗುವು ಕೂಡ ಆಲ್ಮೋಸ್ಟ್ ಎ ಲಿಂಗ್ವಿಸ್ಟಿಕ್ ಅಡಲ್ಟ್ ಅಂತ ಕರೀತಾರೆ. ಹೆಚ್ಚು ಕಡಿಮೆ ಭಾಷಿಕವಾಗಿ ಪ್ರೌಢನಾಗಿರುತ್ತೆ ಮಗು ಅಂತ ಕರೀತಾರೆ. ಮನೆಯಲ್ಲಿರುವಾಗ 5 ವರ್ಷದ ಒಳಗಡೆನೆ. ಆ ಹೊತ್ತಿನ ಒಳಗೆ ನಾವು ಏನು ಕೊಟ್ಟಿರ್ತೇವೆ ಮಗುವಿನ ಮನಸ್ಸು ಅರಳೋದಕ್ಕೆ, ಅದರ ನಂತರ ಶಾಲೆಗೆ ಬಂದ ಕೂಡಲೇ ಆ ಮಗುವಿಗೆ ಪರಿಸರ ಹೇಗೆ ಒದಗುತ್ತೆ ಮತ್ತು ಓದೋದಕ್ಕೆ, ಬರೆಯೋದಕ್ಕೆ, ಈ ಚಿಂತನೆಗೆ ಏನು ಸಿಗುತ್ತೆ ಅನ್ನೋ ಆಧಾರದ ಮೇಲೆ ವ್ಯಕ್ತಿತ್ವ ವಿಕಸನ ತುಂಬಾ ಗಾಢವಾಗಿ ಅವಲಂಬಿತವಾಗಿರುತ್ತೆ. ನಾನು ಉಳಿದ ವಿಚಾರಗಳ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ, ಸಾಮಾಜಿಕ ವಿಚಾರಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತ್ರ ವಿಚಾರ ಮಾಡೋದಾದ್ರೆ ಅವರಿಗೆ ಕೊಡುವಂತ ಸಾಹಿತ್ಯದ ಅಗತ್ಯ, ಅನಿವಾರ್ಯ ಅಷ್ಟೊಂದಿದೆ. ಅದನ್ನು ಮುಂದುವರಿಸಿ ಹೇಳೋದಾದ್ರೆ ಅವರಿಗೆ ಯಾವ ತರದ ಸಾಹಿತ್ಯವನ್ನು ಕೊಡ್ತೀವಿ ಅನ್ನೋದನ್ನ ಅವರ ಹೊರತಾಗಿಯೂ ಕೂಡ ಒಮ್ಮೆ ಕೂತು ಚರ್ಚೆ ಮಾಡುವಂಥ ಅಗತ್ಯನೂ ಕಾಣುತ್ತೆ. ನಮಗೆ ಸಂಘಟಕರು ಕೊಟ್ಟ ಸೂಚನೆ ಪ್ರಕಾರ ಈ ಹಿಂದಿನ ತಲೆಮಾರುಗಳಲ್ಲಿ, ಅಂದ್ರೆ ನವೋದಯದ ತಲೆಮಾರಿನಲ್ಲಿ ಹಿರಿಯ ಸಾಹಿತಿಗಳು, ನನ್ನ ಪ್ರಕಾರ ಅವರು ಬಾಲ ಸಾಹಿತಿಗಳಾಗಿರಲಿಲ್ಲ, ಮಕ್ಕಳ ಸಾಹಿತಿಗಳಾಗಿರಲಿಲ್ಲ. ಅವರು ಇತರ ವಿದ್ವತ್ಪೂರ್ಣ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ರು. ಆಗಾಗ ಮಕ್ಕಳಿಗಾಗಿಯೂ ಸಾಹಿತ್ಯವನ್ನು ರಚನೆ ಮಾಡಿದ್ರು ಅನ್ನೋದನ್ನ ನಾವು ಒಪ್ಕೋಬೇಕಾಗುತ್ತೆ. ಮತ್ತು ಸಂಘಟಕರ ಚಿಂತನೆ ಪ್ರಕಾರ ಅಥವಾ ಆತಂಕದ ಪ್ರಕಾರ ಆ ನಂತರದ ದಿನಗಳಲ್ಲಿ ನವ್ಯ ಕಾಲದಲ್ಲಿ ಮಕ್ಕಳ ಸಾಹಿತ್ಯ ಹೆಚ್ಚು, ನವ್ಯ ದಲಿತ ಬಂಡಾಯ ಕಾಲದಲ್ಲಿ ಮಕ್ಕಳ ಸಾಹಿತ್ಯ ಹೆಚ್ಚು ಕಡಿಮೆ ಉಪೇಕ್ಷೆಗೆ ಒಳಗಾಯಿತು ಅನ್ನುವಂಥದ್ದು. ಆದರೆ ಇತ್ತೀಚೆಗೆ ನಾವು ಒಂದು ಉತ್ತಮವಾದ ಉದಾಹರಣೆಯನ್ನು ನಾವು ಇಲ್ಲೇ ಇಟ್ಕೊಂಡಿದ್ದೇವೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಆ ಕ್ಷೇತ್ರದಲ್ಲಿ, ಬೇರೆ ಎಲ್ಲ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾಗ್ಯೂ ಕೂಡ
ಅವರು ಮಕ್ಕಳ ಸಾಹಿತ್ಯದಲ್ಲಿ ಬಹಳ ಉನ್ನತ ಮಟ್ಟವಾದಂಥ ಸಾಧನೆ ಮಾಡಿದ್ದಾರೆ. ನನ್ನ ಜೊತೆಗೆ ಇನ್ನಿಬ್ಬರು ಮಿತ್ರರು ಪಾಟೀಲ್ರು ಮತ್ತು ಮೀರಾ ಅವರಿದ್ದಾರೆ. ಇವರು ಮತ್ತು ನನ್ನ ಅನೇಕ ಜನ ಸ್ನೇಹಿತರುಗಳು ಈ ಥರದ ಸಾಹಿತ್ಯವನ್ನು ರಚನೆ ಮಾಡ್ತಾ ಇರೋ ಹೊತ್ತಿನಲ್ಲಿ ಮಕ್ಕಳ ಸಾಹಿತ್ಯದ ಬಗ್ಗೆ ಈಗ ಹೊಸ ತಲೆಮಾರಿನ ಮಕ್ಕಳು ಸ್ವಲ್ಪ ಹೊತ್ತಿನಿಂದ ನಮ್ಮ ಯುವ ಸ್ನೇಹಿತರು ಈ ಹೊಸ ಮಾಧ್ಯಮಗಳು, ಅದರಲ್ಲೂ SMS ಅಂತೆ, ಟ್ವಿಟರ್ ಅಂತೆ, ಅದು ಹೇಗೆ ಸಾಹಿತ್ಯಕ್ಕೆ ಪ್ರೇರಕ ಪೂರಕ ಆಗುತ್ತೆ ಅಂತ ನನಗೆ ಅರ್ಥ ಆಗಲಿಲ್ಲ. ಆ ತರಹದ ಒಂದು ಹೊಸ ಮಾಧ್ಯಮಗಳಿಗೆ ಈಗಾಗಲೇ ಎಕ್ಸ್ಪೋಸ್ ಆಗಿರ್ತಕ್ಕಂಥ ಮಕ್ಕಳಿಗೆ ಸಾಹಿತ್ಯವನ್ನು ಒದಗಿಸಬೇಕಾಗಿರ್ತಕ್ಕಂಥ ಓದುವ ಹಾಗೆ ಮಾಡುವಂಥ, ಅದು ಕನ್ನಡ ಪುಸ್ತಕವನ್ನು ಓದುವ ಹಾಗೆ ಮಾಡುವಂಥ ಒಂದು ಕಠಿಣ ಒಂದು ಸವಾಲನ್ನ ಎದುರಿಸ್ತಾ ಇರೋ ಹೊತ್ತಿನಲ್ಲಿ ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋತೇವೆ ಅಂತ ಹೇಳ್ಬಿಟ್ಟು ಮೊದಲನೇ ಪ್ರಶ್ನೆಯನ್ನು ನಾನು ಹಿರಿಯರಾದ HS ವೆಂಕಟೇಶ್ ಮೂರ್ತಿ ಅವರಿಗೆ ಕೇಳ್ತೇನೆ. ಸರ್, ಈಗ ಹೊಸ ತಲೆಮಾರಿಗಾಗಿ ರಚಿತವಾಗಿರ್ತಕ್ಕಂಥ ಸಾಹಿತ್ಯ ಅದಕ್ಕೆ ತಲೆಮಾರಿಗೆ ತಕ್ಕ ಹೊಸ ಸಂವೇದನೆಗಳನ್ನ ಏನಾದರೂ ತೋರಿಸ್ಕೊಡ್ತಾ ಇದೆಯೇ? HS ವೆಂಕಟೇಶ್ ಮೂರ್ತಿ ಅವರು. ಹಿರಿಯರೇ ಮತ್ತು ಸ್ನೇಹಿತರೆ, ಬಹಳ ವಿಶೇಷವಾದಂಥ ಒಂದು ಗೋಷ್ಠಿ ಇದು. ಸಾಮಾನ್ಯವಾಗಿ ಸಾಹಿತ್ಯ ಚರ್ಚೆಗಳಲ್ಲಿ ಮಕ್ಕಳ ಸಾಹಿತ್ಯ ಕುರಿತು ಚರ್ಚೆ ಮಾಡುವಂತಹ ಸಂಪ್ರದಾಯ ನಮ್ಮಲ್ಲಿ ಮೊದಲಿಂದಲೂ ಇಲ್ಲ. ಮಕ್ಕಳ ಸಾಹಿತ್ಯ ಬಗ್ಗೆ ವಿಚಾರ ಸಂಕಿರಣಗಳು ಯಾವತ್ತೂ ಏರ್ಪಾಟಾಗಲಿಲ್ಲ. ಮಕ್ಕಳ ಸಾಹಿತ್ಯದ ಬಗ್ಗೆ ಸುದೀರ್ಘವಾದ ಲೇಖನಗಳು ಕೂಡ ನಮ್ಮ ವಿಮರ್ಶಕರು ಗಂಭೀರವಾದ ರೀತಿಯಲ್ಲಿ ಬರೆದಾಗ ಕೂಡ ಕಾಣಿಸಲ್ಲ. ಹಾಗಾಗಿ ಈ ಸಾಹಿತ್ಯ ಸಂಭ್ರಮದಲ್ಲಿ ಮಕ್ಕಳ ಸಾಹಿತ್ಯವನ್ನು ಕುರಿತೇನೆ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡಿರೋದು, ಮತ್ತು ರೆಹಮಾನ್ ಪಾಷಾ ಅವರು, ನಮ್ಮ ಪ್ರಿಯ ಮಿತ್ರರಂಥವರು ಇಲ್ಲಿ ಸೇರಿರೋದು ಕೂಡ ಬಹಳ ವಿಶೇಷವಾದ್ದು. ಅದರಲ್ಲೂ ಆನಂದ್ ಪಾಟೀಲ್ರು ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಶಿಶು ಸಾಹಿತ್ಯದಲ್ಲಿ, ಮಕ್ಕಳ ಸಾಹಿತ್ಯದಲ್ಲಿ ತುಂಬ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಡಾಕ್ಟರ್ LG ಮೀರಾ ಅವರು ಸ್ವತಃ ಒಬ್ಬ ಮಕ್ಕಳ ಸಾಹಿತಿ. ಹಾಗಾಗಿ ಈ ಗೋಷ್ಠಿ ತುಂಬ ಅರ್ಥಪೂರ್ಣ ಅಂತ. ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು, ರೆಹಮಾನ್ ಅವರು ಕೇಳಿದ್ದು, ಇವತ್ತು ಬರ್ತಿರುವಂತಹ ಮಕ್ಕಳ ಸಾಹಿತ್ಯ ನವೋದಯ ಕಾಲದಲ್ಲಿ ಕುವೆಂಪು, ಹೊಯ್ಸಳ, ರಾಜರತ್ನಂ, ಪಂಜೆ, ಸಿದ್ದಯ್ಯ ಪುರಾಣಿಕರು, ME ಸೀತಾರಾಮಯ್ಯನವರು, ಈ ಮೊದಲಾದಂತಹ ಲೇಖಕರು ಬರೆದಂತಹ ಮಕ್ಕಳ ಸಾಹಿತ್ಯಕ್ಕಿಂತ ನಿಜವಾಗಲೂ ಭಿನ್ನವಾಗಿದೆಯೇ ಅನ್ನುವಂಥ ಪ್ರಶ್ನೆ ಇದು. ಉತ್ತರ ಇದಕ್ಕೆ ನಾನು ಸಕಾರಾತ್ಮಕ ಉತ್ತರವನ್ನೇ ಕೊಡಬೇಕಾಗಿದೆ. ಕಾಲ ಬದಲಾದಂತೆ ಸಂವೇದನೆಗಳು ಬದಲಾಗಲೇಬೇಕು. ಹಾಗಾಗಿ ಆವತ್ತು ಬರೆದ ಮಕ್ಕಳ ಪದ್ಯ ಇವತ್ತು ಬರೆದರೆ ಅದನ್ನು ಯಾರೂ ಕೂಡ ಇವತ್ತಿನ ಮಕ್ಕಳ ಪದ್ಯ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಇವತ್ತು ಬರ್ತಿರುವಂತಹ ಪದ್ಯಗಳನ್ನು ನೀವು ಗಮನಿಸಿ, ಅದರಲ್ಲಿ ಭಾಷಿಕವಾದಂತಹ ಪ್ರಭಾವಗಳು ಬದಲಾಗಿರೋದು ಗೊತ್ತಾಗುತ್ತೆ, ವಸ್ತು ಬದಲಾದ ಗೊತ್ತಾಗುತ್ತೆ, ಹಾಗೆ ಧೋರಣೆ ಕೂಡ ಬದಲಾಗಿರೋದನ್ನು ನಾವು ಗುರುತಿಸಬಹುದು. ರಾಜರತ್ನಂ ಬರೆದ ಹಾಗೆ, ಹೊಯ್ಸಳ ಬರೆದ ಹಾಗೆ ಇವತ್ತು ಯಾರೂ ಬರೆಯುತ್ತಿಲ್ಲ ಅನ್ನೋದನ್ನು ನಾವು ನೆನಪು ತಂದುಕೊಳ್ಬೇಕು. ಹೊಸ ಸಂದರ್ಭಕ್ಕೆ ತಕ್ಕಂತೆ ಹೊಸ ಆತಂಕಗಳನ್ನು ಕುರಿತು ಇವತ್ತು ನಮ್ಮ ಸಾಹಿತ್ಯಗಳು, ಮಕ್ಕಳ ಸಾಹಿತ್ಯಗಳು ಬರೀತಾ ಇದ್ದಾರೆ. ಮತ್ತೆ ಮಕ್ಕಳ ಸಾಹಿತ್ಯ ಅಂತಲೂ ಕೇವಲ ಮಕ್ಕಳನ್ನ ರಂಜಿಸಿದರೆ ಸಾಕು ಅನ್ನುವಂಥ ಭಾವನೆ ಈಗಿಲ್ಲ. ಮಕ್ಕಳ ಸಾಹಿತ್ಯ ತನ್ನ ಪುಟ್ಟ ಹೆಗಲ ಮೇಲೆ ಹೆಚ್ಚಿನ ಹೊಣೆಗಾರಿಕೆಯನ್ನು ಕೂಡ ತಗೋಬೇಕು ಅನ್ನುವಂಥ ಆಸೆ ಇವತ್ತು ಬರೀತಿರುವಂಥ ಲೇಖಕರಲ್ಲಿ ಕಂಡು ಬರ್ತಾ ಇದೆ. ಕೇವಲ ಅದನ್ನು ಒಂದು ರಂಜನೆ ವಿಷಯ ಮಾಡದೇನೆ ಗಂಭೀರವಾದ ಸಂಗತಿಯನ್ನು ಕೂಡ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಹಾಯಿಸುವುದು ಅಗತ್ಯ. ಹಾಗೆ ಅಂಥೇಳಿ ಇದು ಹೌದೇ, ಬೇಕೇ ಬೇಡವೇ ಅನ್ನೋ ಪ್ರಶ್ನೆಗಳಿದ್ದೇ ಇದೆ. ಇಂತಹ ಗಂಭೀರ ಸಂಗತಿಗಳನ್ನು ಮಕ್ಕಳಿಗೆ ಹೇಳಬೇಕಾದ ಅಗತ್ಯ ಇದೆಯಾ? ನನಗನ್ಸುತ್ತೆ ನಮ್ಮಲ್ಲಿ ತುಂಬಾ ಉತ್ತಮವಾದ ಮಕ್ಕಳ ಕವಿತೆ, ಮಕ್ಕಳ ನಾಟಕ ಅಥವಾ ಮಕ್ಕಳ ಕಥೆ ಯಾವುದು ಅಂತ ನಾವು ತಿಳ್ಕೊಳ್ತೀವಿ ಅಂದರೆ, ಯಾವುದು ಒಮ್ಮೆಗೇನೆ ಮಕ್ಕಳನ್ನು ಮತ್ತು ಪ್ರೌಢರನ್ನು ಉದ್ದೇಶಿಸಿರುತ್ತೋ ಅದು ಮಾತ್ರ ಉತ್ತಮವಾದಂಥ ಕೃತಿ ಅಂತ ನಾವು ಭಾವಿಸ್ತಾ ಬಂದಿದ್ದೀವಿ. ಉದಾಹರಣೆ ಇಂಗ್ಲಿಷ್ನಲ್ಲಿ ಜಾರ್ಜ್ ಆರ್ವೆಲ್ ಬರೆದಿರುವಂತಹ ಅನಿಮಲ್ ಫಾರ್ಮ್ ಅಂತ ನಾವೆಲ್ಲ ತಗೊಳ್ಳಿ. ಅದು ಕೇವಲ ಮಕ್ಕಳಿಗೋಸ್ಕರ ಬರೆದಿರೋ ಕೃತಿ ಅಲ್ಲ. ಮಕ್ಕಳು ಅದನ್ನು ಓದಿ ಸಂತೋಷ ಪಡಬಹುದು. ಹಾಗೇನೆ ದೊಡ್ಡವರು ಕೂಡ ಅದರಿಂದ ಅರಿಯಬೇಕಾದ ಸಂಗತಿಗಳು ಬೇಕಾದಷ್ಟಿವೆ. ಅಂದರೆ ಒಮ್ಮೆಗೇನೆ ಎರಡೂ ಬಗೆಯ ಓದುಗರನ್ನು ಉದ್ದೇಶಿಸುವಂತಹ ಮಕ್ಕಳ ಸಾಹಿತ್ಯ ಇವತ್ತು ಬಹಳ ಅಗತ್ಯ ಇದೆ ಅಂತ ನಾನು ಹೇಳೋದು. ಕೇವಲ ಪ್ರಾಸದ ಚಮತ್ಕಾರವೋ ಲಯದ ಕುಣಿತವೋ ಇಷ್ಟು ಮಾತ್ರ ಇವತ್ತು ಉತ್ತಮ ಮಕ್ಕಳ ಕವಿತೆಯನ್ನು ರಚಿಸೋದಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಅನೇಕ ಗಂಭೀರ ಕವಿಗಳು ಕೂಡ ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ಮತ್ತೆ ತೊಡಗಿರೋದನ್ನು ನಾವು ನೋಡ್ತೇವೆ. ಸುಮಾರು ಒಂದು
30-40 ವರ್ಷಗಳ ಅಂತರದ ನಂತರ ಯಾವಾಗ ಕಣಿವೆಯವರು, ಲಕ್ಷ್ಮಣ ಭಟ್ರು, ನಾಡಿಗರು ತಮ್ಮ ಬರವಣಿಗೆ ಮಾಡಿದರು, ಯಾವಾಗ ವೈದೇಹಿ, ಸುಬ್ಬಣ್ಣ, ವಿ ಕಾರಂತರು ನಾಟಕಗಳನ್ನು ಬರೆದರು, ಯಾವಾಗ ನಾ ಡಿಸೋಜ ಅಂತವರು ಮಕ್ಕಳಿಗೋಸ್ಕರ ಒಳ್ಳೆ ಕಾದಂಬರಿಯನ್ನು ಬರೆದರು, ದೃಶ್ಯನೇ ಬದಲಾಗೋಯಿತು. ಪಂದಿರ ಶಾಲೆ ಅಂತ ನಾಟಕ ಅಥವಾ ಅಳಿಲ್ ರಾಮಾಯಣ ಅಂತ ನಾಟಕ ಅದು ಹೇಗೆ ಅನೇಕ ಸಂದರ್ಭಗಳನ್ನು ಒಮ್ಮೆಗೆ ತನ್ನ ಒಡಲಲ್ಲಿ ತಬ್ಬಿಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ ಅಂತ. ಅಷ್ಟೊಂದು ದೊಡ್ಡ ನಾಟಕದ ವಿಷಯನೂ ಬೇಡ. ಗುಬ್ಬಿ ಪದ್ಯ ನಾನು ಬರೆದಿರೋದು. ಆ ಗುಬ್ಬಿ ಪದ್ಯದಲ್ಲಿ ಬರುವಂತಹ ತಾಯಿ ಮತ್ತು ಮರಿಗುಬ್ಬಿ ಸಂವಾದ ಇದೆಯಲ್ಲ, ಅದು ಕೇವಲ ಮಕ್ಕಳಿಗೆ ಮಾತ್ರನೇ ಉದ್ದೇಶಿಸಿದೆಯೋ ಅದು ಅದಕ್ಕಿಂತ ಹೆಚ್ಚಿನ ಸಾಮಾಜಿಕವಾದ ಮಹತ್ವದ ಹೇಳಿಕೆಗಳನ್ನು ಮಾಡಲಿಕ್ಕೆ ಕೂಡ ಅದು ಪ್ರಯತ್ನ ಮಾಡ್ತಾ ಇದೀವಿ ಅಂತ. ಅಂದ್ರೆ ಇವತ್ತು ಬರ್ತಿರೋ ಸಾಹಿತ್ಯ ನಮಗೆ ಹಾಗೆ ಎಲ್ಲವನ್ನೂ ಉದ್ದೇಶಿಸಿ ಮಾತಾಡಬೇಕು ಅನ್ನುವಂಥ ಅಗತ್ಯವನ್ನು, ಹೇಗೆ ಪಂಜೆಯವರು ಬರೆದ ಕೆಲವು ಪದ್ಯಗಳು, ಕುವೆಂಪು ಬರೆದಂತಹ ಬೊಮ್ಮನಹಳ್ಳಿ ಕೇಂದ್ರ ಜೋಗಿಯಂತಹ ಅನುವಾದ ಪದ್ಯ ಎಲ್ಲ ರೀತಿಯ ಎಲ್ಲ ವಯೋಮಾನ ಲೇಖಕರನ್ನು ಉದ್ದೇಶಿಸಿದ ಹಾಗೆ, ಆದರೆ ಮಕ್ಕಳನ್ನು ಕುರಿತು ಮಾತಾಡಿದ ಹಾಗೆ ಇತ್ತು, ಹಾಗೆ ನಾವು ಬರೆಯುವಂಥ ಅಗತ್ಯ ಇವತ್ತು ಕಂಡು ಬರ್ತಾ ಇದೆ. ಇವತ್ತು ಕೆ ವಿ ತಿರುಮಲೇಶ್ ಅವರು ಪುಂಖಾನುಪುಂಖವಾಗಿ ಬರೀತಾ ಇದ್ದಾರೆ ಮಕ್ಕಳ ಪದ್ಯಗಳನ್ನು. ಇದು ಬಹಳ ಮುಖ್ಯ. ಇದು ಅತ್ಯಂತ ಗಂಭೀರ ಸೀರಿಯಸ್ ರೈಟರ್. ನಾನು ಯಾಕೆ ಮಕ್ಕಳ ಕವಿತೆ ಬರೀತಾ ಇದ್ದಾರೆ? ನಾನು ಮತ್ತೆ ತಮಗೆ ಹಿಂದಕ್ಕೆ ಬರ್ತೇನೆ. ಈಗ ತಾವು ಕೊನೆಯಲ್ಲಿ ಹೇಳ್ತಾ ಇರೋ ಹಾಗೆ ಮಕ್ಕಳನ್ನು ಉದ್ದೇಶಿಸಿ ಬರೆದ ಸಾಹಿತ್ಯ ದೊಡ್ಡವರನ್ನು ಕೂಡ ಅಷ್ಟೇ ಉತ್ತಮವಾಗಿ ಮುಟ್ತಾ ಇರ್ತಕ್ಕಂಥದ್ದನ್ನು ಉತ್ತಮವಾದ ಸಾಹಿತ್ಯ ಅಂತ ನಾವು ಪರಿಗಣಿಸಬಹುದು ಅಂತ ಹೇಳ್ತಾ ಇರುವಾಗ ನನಗೊಂದು ಅನುಮಾನ ಇದೆ. ಅದನ್ನು ಈಗ ಎತ್ತಿಬಿಟ್ಟು ಆಮೇಲೆ ನಾನು ಮೀರಾ ಅವ್ರಿಗೆ ಪ್ರಶ್ನೆ ಕೇಳ್ತೇನೆ, ತಮಗೆ ವಾಪಸ್ ಬರ್ತೇನೆ. ಸೊ ಇಬ್ಬರಿಗೂ ಸರಿ ಹೋಗುವಂತ ರೀತಿಯ ಸಾಹಿತ್ಯ ಬರೆದಾಗ ನನ್ನ ಒಂದು ಅನುಮಾನ, ಸವಾಲ್ ಮಾಡ್ತಾ ಇಲ್ಲ, ಅನುಮಾನ ಏನು ಅಂದ್ರೆ ಅದು ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಮುಟ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಮಕ್ಕಳ ಗ್ರಹಿಸುವ ವಿಧಾನ ಮತ್ತು ಮಟ್ಟ ಇತ್ಯಾದಿ ಎಲ್ಲ ಬೇರೆ ರೀತಿ ಇರಬಹುದಾದ್ರಿಂದ ಅದು ಹೇಗೆ ಮುಟ್ಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಗೆ ತಾವು ಉತ್ತರ ಆಮೇಲೆ ಕೊಡ್ತೀರಿ. ಈಗ ನಾನು ಇದೇ ಪ್ರಶ್ನೆಯನ್ನು ಮುಂದುವರಿಸಿ ಡಾಕ್ಟರ್ ಎಲ್ ಜಿ ಮೀರಾ ಅವರಿಗೆ ಕೇಳಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು, ಹೊಸ ಸಂವೇದನೆಯ ಅನ್ನ ಗುರುತಿಸಿ ಅದಕ್ಕೆ ತಕ್ಕ ಹಾಗೆ ಹೊಸ ಸಾಹಿತ್ಯ ಬರ್ತಾ ಇದೆ, ನಾವು ಇದನ್ನ ಧನಾತ್ಮಕವಾಗಿ ಅರ್ಥ ಮಾಡ್ಕೋಬಹುದು ಅಂತ ಅವರು ಹೇಳ್ತಾರೆ. ನೀವು ಅದನ್ನ ಬರವಣಿಗೆ ಮಾಡಿದವರು ಮತ್ತು ವಿಮರ್ಶೆ ಮಾಡಿದವರು, ಬಳಸಿದವರು ಎಲ್ಲ ಆಗಿರೋದ್ರಿಂದ ಈ ಹೊಸ ಸಂವೇದನೆಯ ವೈಶಿಷ್ಟ್ಯಗಳನ್ನು ನೀವೇನಾದರೂ ಗುರುತಿಸಿದ್ರೆ ದಯವಿಟ್ಟು ಅದನ್ನು ವಿಷದಪಡಿಸಿ ಮಕ್ಕಳ ಸಾಹಿತ್ಯದಲ್ಲಿ. ಎಲ್ ಜಿ ಮೀರಾ ಅವರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಕ್ಕಳಿಗಾಗಿ ಬರೆಯುತ್ತಿರುವ ಸಾಹಿತಿಗಳ ಸಾಹಿತ್ಯವನ್ನು ನಾವು ಗಮನಿಸುವುದಾದರೆ ಅವರು ತೆಗೆದುಕೊಳ್ಳುವ ವಸ್ತು ಮತ್ತು ಅವರ ಭಾಷಾ ಶೈಲಿ ಹಾಗೆ ವಸ್ತು ನಿರ್ವಹಣೆ ಇವು ನವೋದಯ ಕಾಲಕ್ಕಿಂತ ತುಂಬಾ ಭಿನ್ನವಾಗಿವೆ. ರಾಧೇಶ್ ತೋಳ್ಪಾಡಿ ಅವರು ಬರೆದಿರುವಂತಹ ಕವನಗಳಿರಬಹುದು, ಎಸ್ ವಿ ಕಶ್ಯಪ್ ಅವರ ನಾಟಕಗಳಿರಬಹುದು, ಹಾಗೆ ನಮ್ಮ HSV ಸರ್, ಹಿರಿಯ ಕಿರಿಯ ಬೇರೆ ಬೇರೆ ಕವಿಗಳು ಅವರು ತೆಗೆದುಕೊಳ್ತಾ ಇರೋ ವಸ್ತುಗಳು. ಎಷ್ಟೋ ಸಲ ಒಂದು ಸ್ಕೂಲ್ ಬ್ಯಾಗ್ ಬಗ್ಗೆ ಇವತ್ತು ಕವಿತೆಗಳು ಬರುತ್ತವೆ. ಮಕ್ಕಳನ್ನ ಅವರಿಗೆ ಕವಿತೆ ಬರೀರಿ ಅಂತ ಹೇಳುವ ಪ್ರಯೋಗಗಳಲ್ಲಿ ಅವರು ಸೊಳ್ಳೆಯಿಂದ ಹಿಡಿದು ಕಂಪ್ಯೂಟರ್ ಹಾಗೆ ಅವರು ಮಾಡುವಂತಹ ಬೇರೆ ಬೇರೆ ಚಟುವಟಿಕೆಗಳು, ಅವರ ವಿಡಿಯೋ ಗೇಮ್ಗಳು, ಹೊಸದ್ದು ಇದ್ರ ಬಗ್ಗೆ ನಾವಿವತ್ತು ಸಾಹಿತ್ಯವನ್ನ ನೋಡ್ತಾ ಇದ್ದೇವೆ. ಅಂದ್ರೆ ವಸ್ತುವಿನ ದೃಷ್ಟಿಯಿಂದ ಸಾಕಷ್ಟು ಬದಲಾವಣೆಗಳು ಆಗಿವೆ, ಅದು ಸಹಜ ಕೂಡ ಹೌದು. ಹಾಗೆ ಭಾಷೆಯನ್ನು ನೋಡೋದಾದ್ರೆ ಒಂದ್ ರೀತಿಯಲ್ಲಿ ಕೋಡ್ ಮಿಕ್ಸಿಂಗ್ ತುಂಬಾ ಕಾಣುತ್ತೆ. ಇಂಗ್ಲಿಷು ಅಥವಾ ನಾವು ದಾರಿಯಲ್ಲಿ ಮಾತಾಡುವಂತಹ ಭಾಷೆ ಅದು ಕೂಡ ಇವತ್ತು ಮಕ್ಕಳ ಸಾಹಿತ್ಯದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ಒಂದು ಮಕ್ಕಳ ರಂಗಶಿಕ್ಷಣ ಕೇಂದ್ರವು ಮಕ್ಕಳಿಗಾಗಿ ಆಯೋಜಿಸಿದ್ದ ನಾಟಕೋತ್ಸವವನ್ನು ನೋಡುವ ಒಂದು ಅವಕಾಶ ನನಗೆ ಲಭಿಸಿತ್ತು. ಅದರಲ್ಲಿ ಈ ಮಕ್ಕಳೇ ಕೆಲವು ಸಲ ಸಾಹಿತ್ಯವನ್ನು ರಚಿಸಿದ್ರು, ಕೆಲವು ಸಲ ದೊಡ್ಡವರು ಅದಕ್ಕೆ ಸಾಹಿತ್ಯವನ್ನು ರಚನೆ ಮಾಡಿಕೊಟ್ಟಿದ್ರು. ಅದರಲ್ಲಿ ಅವರು ತೆಗೆದುಕೊಂಡ ವಸ್ತುಗಳು ಹೇಗಿತ್ತು ಅಂತಂದ್ರೆ 10 ರಿಂದ 15 ವರ್ಷದ ಒಳಗಿನ ಮಕ್ಕಳು ಸಿನಿಮಾ ನಿರ್ಮಾಣ ಮಾಡೋದ್ರ ಬಗ್ಗೆ, ಅಪ್ಪ ಅಮ್ಮ ಆಫೀಸಿಗೆ ಹೊರಟೋದಾಗ ಮಕ್ಕಳು ಒಂಟಿಯಾಗೋದ್ರ ಬಗ್ಗೆ,
ಭ್ರಷ್ಟಾಚಾರದ ಬಗ್ಗೆ, ಈ ರೀತಿಯ ವಿಚಾರಗಳ ಬಗ್ಗೆ, ಜಂಕ್ ಫುಡ್ ಗುಡ್ ಫುಡ್ಗಳ ಬಗ್ಗೆ, ಇದೆಲ್ಲ ತುಂಬಾ ಹೊಸ ರೀತಿಯ ವಿಚಾರಗಳು ಅಂತ ಅನ್ಸುತ್ತೆ. ಪ್ರತಿಭಾ ಪಲಾಯನದ ಬಗ್ಗೆ, ಈ ರೀತಿಯ ವಿಚಾರಗಳ ಬಗ್ಗೆ ಕೂಡ ಮಕ್ಕಳು ಆಸಕ್ತಿಯಿಂದ ನಾಟಕಗಳನ್ನು ತಾವೇ ಬರೆದು ಪ್ರದರ್ಶನವನ್ನ ಮಾಡಿದ್ರು. ಹಾಗೆ ಅವರ ಭಾಷೆಯಲ್ಲಿ ಅವರು ಎಷ್ಟೋ ಸಲ ಇಂಗ್ಲಿಷ್ ಕನ್ನಡ ಎರಡನ್ನೂ ಬೆರೆಸಿ ಮಾತಾಡ್ತಿದ್ರು ಅವರ ಸಂಭಾಷಣೆಗಳಲ್ಲಿ. ಆದರೆ ಅದರಲ್ಲಿ ಅವರ ಇವತ್ತಿನ ವಾಸ್ತವ ಜೀವನದ ರೀತಿ ನೀತಿಗಳು ಕೂಡ ಅದರಲ್ಲಿ ವ್ಯಕ್ತವಾಗ್ತಾ ಇತ್ತು. ಇದು ಒಂದು ನಾವು ಗಮನಿಸಬಹುದಾದ ವಿಚಾರ. ವಸ್ತುವಿನ ಆಯ್ಕೆ ಮತ್ತು ಭಾಷೆ ಇದೆರಡರಲ್ಲೂ ಕೂಡ ನಾವು ಮಕ್ಕಳ ಸಾಹಿತ್ಯದಲ್ಲಿ ಹೊಸತನವನ್ನ ಕಾಣ್ತಾ ಇದ್ದೇವೆ. ಇನ್ನೊಂದು ವಿಚಾರ ಅಂತಂದ್ರೆ ಅಭಿವ್ಯಕ್ತಿಯ ರೀತಿ. ಇವತ್ತು ಕನ್ನಡದಲ್ಲಿ ದೊಡ್ಡವರ ಕಾದಂಬರಿಗಳನ್ನ ಕೂಡ, ಅದು ದೂರದ ಬೆಟ್ಟ ಅನ್ನೋ ಕಾದಂಬರಿ ಇರಬಹುದು, ಸಂಧ್ಯಾರಾಗ ಇರಬಹುದು, ಇಂತಹದನ್ನ ಕಾಮಿಕ್ ರೂಪದಲ್ಲಿ ಮಕ್ಕಳಿಗೆ ಕೊಡುವ ಒಂದು ಪ್ರಯತ್ನ ಆಗ್ತಿದೆ. ಇದೆಷ್ಟು ಮಟ್ಟಿಗೆ ಯಶಸ್ವಿ ಆಗಿದೆ ಅನ್ನೋದರ ಮಾರ್ಕೆಟ್ ಸರ್ವೆಯ ಅಂಕಿಅಂಶ ನನ್ನ ಹತ್ರ ಇಲ್ಲ. ಆದ್ರೆ ಆ ಪ್ರಯೋಗವಂತೂ ಆಗ್ತಾ ಇದೆ. ಅಂದ್ರೆ ಮಕ್ಕಳಿಗೆ ಸಾಹಿತ್ಯವನ್ನ ವಿಭಿನ್ನ ರೀತಿಯಲ್ಲಿ ತಲುಪಿಸಬೇಕು ಅನ್ನುವ ಪ್ರಯೋಗ. ಹಾಗೆ ರಷ್ಯನ್ ಪುಸ್ತಕಗಳ ಹಾಗೆ, ಜರ್ಮನಿಯ ಬೇರೆ ಬೇರೆ ಮಕ್ಕಳ ಪುಸ್ತಕಗಳ ಹಾಗೆ ಬಣ್ಣ ಬಣ್ಣದಿಂದ, ಅಂದ್ರೆ ನಾನು ಹೇಳ್ತಿರೋದು ಶಿಶು ಸಾಹಿತ್ಯದ ಬಗ್ಗೆ, 1 ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಕೊಡುವ ಪುಟ್ಟ ಪುಟ್ಟ ಪುಸ್ತಕಗಳು, ದೊಡ್ಡ ದೊಡ್ಡ ಅಕ್ಷರ, ಚಿತ್ರ, ಇವೆಲ್ಲವುಗಳಿಂದ ಕೂಡಿ ಅವರಿಗೆ ಹೆಚ್ಚು ಆಕರ್ಷಕವಾಗುವಂತೆ ಮಾಡುವ ಪ್ರಯತ್ನಗಳು ಇವತ್ತು ನಾವು ಹೊಸ ರೀತಿಯ ಪಬ್ಲಿಷಿಂಗ್, ಅಂದ್ರೆ ಪ್ರಕಾಶನ ಸಂಸ್ಥೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗೆ ಕೇಳು ಪುಸ್ತಕಗಳು ಮತ್ತು ಈಗ ಹೆಚ್ಚಾಗಿ ನೋಡು ಸಂಸ್ಕೃತಿ ಆಗಿರೋದ್ರಿಂದ ಮಕ್ಕಳು ಟಿವಿ ಮುಂದೆ ಕೂತಿರುವ ಪರಿಸ್ಥಿತಿ ಹೆಚ್ಚಾಗಿರುವುದರಿಂದ ಅವರಿಗೆ ಮಾಧ್ಯಮದ ನಾನು ಸ್ವಲ್ಪ ಹೊತ್ತು ಬರ್ತೇನೆ. ಅಂದ್ರೆ ನಾನು ಅಭಿವ್ಯಕ್ತಿಯ ಅಂದ್ರೆ ತಲುಪಿಸುವಿಕೆಯ ಬಗ್ಗೆ ಹೇಳ್ತಾ ಇದ್ದೆ ಸರ್. ಹಾಗಾಗಿ ಆ ಮಾಧ್ಯಮಗಳನ್ನ ಕೂಡ ಬಳಸುವುದನ್ನು ನಾವಿವತ್ತು ಗಮನಿಸಬಹುದು. ಸಂತೋಷ. ಮಾಧ್ಯಮದ ದೃಷ್ಟಿಯಿಂದ ಡಾಕ್ಟರ್ ಆನಂದ್ ಪಾಟೀಲ್ ಅವರು ಆಕಾಶವಾಣಿಯಲ್ಲಿ ಅಷ್ಟು ಕಾಲ ದುಡಿದು ಮಕ್ಕಳ ಸಾಹಿತ್ಯವನ್ನ ಬೇರೆ ರೀತಿಯಲ್ಲಿ ಗ್ರಹಿಸಿರುವಂತಹ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಪ್ರಶ್ನೆಗೆ ಡಾಕ್ಟರ್ ಆನಂದ್ ಪಾಟೀಲ್ ಅವರ ಅಭಿಪ್ರಾಯವನ್ನು ಕೂಡ ನಾನು ಕೇಳ್ತಾ ಇದ್ದೇನೆ. ನನಗೆ ಮಕ್ಕಳ ಸಾಹಿತ್ಯದಲ್ಲಿ ಒಟ್ಟಾರೆ ಇಡೀ ಮಕ್ಕಳ ಸಾಹಿತ್ಯವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತು ಭಾರತೀಯ ಮಟ್ಟದಲ್ಲಿ ಮತ್ತು ಕನ್ನಡದ ಮಟ್ಟದಲ್ಲಿ ನೋಡಿದಾಗ ಮಕ್ಕಳ ಚೈಲ್ಡ್ಹುಡ್ಡನ್ನು ಅಪ್ರೋಚ್ ಮಾಡುವ ದೃಷ್ಟಿಕೋನ ಇದೆಯಲ್ಲ, ಅದರಲ್ಲಿ ತುಂಬ ಬದಲಾವಣೆ ಇದೆ. ನವೋದಯದಲ್ಲಿ ಅಂದರೆ ಮಕ್ಕಳಿಗೆ ಸಾಹಿತ್ಯವನ್ನು ಬರೀಬೇಕು, ಮಕ್ಕಳು ಓದೋದಕ್ಕೆ ಒಂದು ಪಠ್ಯ ಬೇಕು, ಹಾಗೆ ಅಂತ ಅನ್ನೋದು ಒಂದು ಸಣ್ಣ ಲೇಯರ್, ತುಂಬ ಅಗತ್ಯವಾದ ಒಂದು ಅನಿವಾರ್ಯವಾದ ಒಂದು ಸಹಜವಾದ ಲೇಯರ್. ಆದರೆ ಇಲ್ಲಿಯವರೆಗೆ ಒಂದು ಜನರ್ ಆಗಿ ಮಕ್ಕಳ ಸಾಹಿತ್ಯವನ್ನು ಗುರುತಿಸೋದು ಇದೆಯಲ್ಲ, ಸುಮಾರು 2 ಶತಮಾನಗಳ ಈ ಅವಧಿಯಲ್ಲಿ ಅಷ್ಟು ಸರಳವಾಗಿ ಮಕ್ಕಳ ಸಾಹಿತ್ಯ ಇವತ್ತು ಗ್ರಹಿಸೋದಕ್ಕೆ ಇಲ್ಲ, ತುಂಬ ಡಿಫಿಕಲ್ಟ್ ಆಗಿದೆ. ಟಾಲ್ಕಿಯನ್ ಅಂತ ಇಂಗ್ಲಿಷಿನ ಒಬ್ಬ ರೈಟರ್, ಅವನು ಇದೇ ಮಾತನ್ನು ಹೇಳಿದ್ದ. ಅಂದರೆ ಒಂದು ಕೃತಿ ಅದು ಕೇವಲ ಮಕ್ಕಳೇ ಓದಿದ್ರೆ ಅದೊಂದು ತುಂಬ ಕೆಟ್ಟ ಕೃತಿ, ಅದನ್ನು ಹಿರಿಯರು ಕೂಡ ಅಷ್ಟೇ ಅಗತ್ಯ, ಪ್ರಬುದ್ಧರು ಅನ್ನೋರು ಕೂಡ ಅಷ್ಟೇ ಅಗತ್ಯವಾಗಿ ಓದಬೇಕು, ಅಂಥ ಕೃತಿಯನ್ನು ಮಾತ್ರ ಬರೀಬೇಕು ಅಂತ ಹೇಳಿದ. ಆದರೆ ಅವನು ಬರೆದಂಥ ಹಾಬಿಟ್ ಅನ್ನೋ ಕೃತಿ ದೊಡ್ಡವರು ಎಷ್ಟು ಓದಿದ್ರೋ ನನಗೆ ಗೊತ್ತಿಲ್ಲ, ಮಕ್ಕಳ ಇವತ್ತಿನ ಸಾಹಿತ್ಯ ರಂಗದಲ್ಲಿ ತುಂಬ ದೊಡ್ಡ ಕೃತಿ, ಅದು ಬಹಳ ವಿಶಿಷ್ಟವಾದ, ತುಂಬ ಕ್ಲಾಸಿಕ್ ಅಂತ ಚಿಲ್ಡ್ರನ್ ಲಿಟ್ರೇಚರ್ ಗುರುತಿಸುವಾಗ ಹಾಬಿಟ್ ಅನ್ನು ಮೊದಲಿಗೆ ಗುರುತಿಸ್ತಾರೆ. ಅವನು ಬರೆದಂತಹ ದೊಡ್ಡ ಕೃತಿ ಅದು ಮಕ್ಕಳ ರಂಗದಲ್ಲಿಯೇ ಫೇಮಸ್ ಆಗೋಯ್ತು. ಅವನು ಹೇಳಿದ ಮಾತನ್ನೇ ಎಲ್ಲೋ ಒಂದು ಕಡೆ ಸುಳ್ಳು ಅನಿಸೋ ಹಂಗಾಗೋಯ್ತು. ಇತ್ತೀಚೆಗೆ ಬರೆದಂಥ ಸಲ್ಮಾನ್ ರಶ್ದಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಅದನ್ನು ತುಂಬ ಜಾಣತನದಿಂದ ನಿರ್ವಹಿಸಿದ್ದಾರೆ ಅವರು. ಸಿ ಆಫ್ ಸ್ಟೋರಿ ಅಂತ ಬಹುಶಃ ಪತ್ರಿಕೆಯಲ್ಲಿ ನೀವು ರಿವ್ಯೂ ಓದಿರ್ಬೋದು. ಅವರು ಆ ಪುಸ್ತಕವನ್ನು ಬರೆದಾಗ ಇದನ್ನು ನಾನು 2 ಲೇಯರಲ್ಲಿ ಬರೀತೀನಿ ಹೇಳಿ, ಅಂದರೆ ಅವರ ಮಗನಿಗಾಗಿ ಒಂದು ಕಥೆಯ ಒಂದು ಲೇಯರ್, ಅದನ್ನು ಅಂದರೆ ಒಂದು ರಿವರ್, ಒಂದು ಮ್ಯಾಜಿಕಲ್ ಇಫೆಕ್ಟ್ ಅದೆಲ್ಲ ತಗೊಂಡಿದ್ದಾರೆ. ಆದರೆ ಇನ್ನೊಂದು ಲೇಯರ್ ಕೂಡ ಗಂಭೀರವಾಗಿ ಸೃಷ್ಟಿ ಕ್ರಿಯೆಯಲ್ಲಿ, ಸೃಜನಶೀಲತೆಯಲ್ಲಿ ಏನೇನು ಬೇಕು ಅದನ್ನ ಅಂತಂದ್ರೆ 2 ಇಟ್ಟುಕೊಂಡು ಅದನ್ನ ಮ್ಯಾನೇಜ್ ಮಾಡುವಂಥದ್ದು. ಇದೊಂದು ಜಾಣತನದ ಹೊರತು ನನಗೆ ಅದು ಬಹಳ ವಿಶೇಷವಾಗಿ ಅನ್ನಿಸಲಿಲ್ಲ. ಆದರೆ ಈ ಹಾಬಿಟ್ ಅನ್ನೋ ಒಂದು ಕೃತಿಯಾಗಿರ್ಬೋದು, ನಮ್ಮ ಎ ಮಿಲ್ನೆ ಅವರ ವಿನಿ ಅಂಡ್ ಪೂವಾ ಅಂತ ಒಂದು ಕೃತಿಯಾಗಿರ್ಬೋದು, ಅವನು ವಿನಿ ಅಂಡ್ ಪೂವಾ ಕೃತಿಯನ್ನು ಯಾವತ್ತೂ ಅವನ ಮಕ್ಕಳಿಗಾಗಿ ಬರೆಯೋದಕ್ಕೆ ಇಷ್ಟನೇ ಪಟ್ಟಿರಲಿಲ್ಲ, ತುಂಬಾ ಅದನ್ನು ನಿರಾಕರಣೆ ಮಾಡ್ತಾ ಇದ್ದವನು. ಅವನ ಫ್ಯಾಮಿಲಿ ಫ್ರೆಂಡ್ ತುಂಬಾ ಒತ್ತಾಯ ಮಾಡಿ ಮಾಡಿ ಅಂತ ಹೇಳಿದ ಮೇಲೆ 6 ತಿಂಗಳು ರಜೆ ಹಾಕಿ ಕೂತ್ಕೊಂಡು ವಿನಿ ಅಂಡ್ ಪೂವಾ ಬರೆದಿಯಾನೆ ಅವನು.
ಅದನ್ನ ಬರೆದದ್ದು ಇಷ್ಟೊಂದು ಪ್ರಸಿದ್ಧವಾಗಿ ಹೋಗಿದೆ ಕಥೆ ಅಂದ್ರೆ ಅವನಿಗೆ ಆಶ್ಚರ್ಯ ಅನಿಸಿದೆ. ಅದು ಆಶ್ಚರ್ಯ ಅನಿಸಿದ್ದು ಯಾತಕ್ಕೆ ಅಂದ್ರೆ ಮೂಲ ಕಾರಣ ಅವನ ಮಕ್ಕಳಿಗಾಗಿ ಬರೆದದ್ದು ಅಂತಲ್ಲ, ತನ್ನ ಮಗನೇ ಅದರಲ್ಲಿ ಒಂದು ಪಾತ್ರ, ಕ್ರಿಸ್ಟೋಫರ್ನ ಪಾತ್ರ ಇದೆ ಅದರಲ್ಲಿ. ಮತ್ತೆ ಅದಕ್ಕೆ ಅವರು ಗಂಡ ಹೆಂಡತಿ ಮಗುವಿಗಾಗಿ ಕೊಟ್ಟಂತ ಆಟಿಕೆ ಸಾಮಾನುಗಳು ಪಾತ್ರಗಳಿವೆ. ಮತ್ತೆ ಎ ಮಿಲ್ನೆ ಕೂಡ ಆ ಕಥೆಯಲ್ಲಿ ಭಾಗವಹಿಸ್ತಾ ಹೋಗ್ತಾನೆ. ಆ ಕೃತಿ ಅಷ್ಟೊಂದು ಯಶಸ್ವಿ ಆಗಬೇಕಾಗಿದ್ದ ಮೂಲ ಕಾರಣ ಅಂತಂದ್ರೆ ಅವನೊಳಗಿರುವಂತಹ ತೀರಾ ವೈಯಕ್ತಿಕವಾದಂತಹ ಬಾಲ್ಯದ ತುಡಿತ. ಇದನ್ನ ನಾನು ಹೇಳ್ತೇನೆ. ಅಂದ್ರೆ ಬಾಲ್ಯದಕ್ಕೆ ಬೇಕಾಗುವಂತಹ, ಬಾಲ್ಯವನ್ನು ನಮ್ಮನ್ನು ಆಕರ್ಷಿಸುವಂತಹ ಆ ಬಾಲ್ಯ ಇಷ್ಟು ದೊಡ್ಡವರಾಗಿ ಬೆಳೆದ ಮೇಲೆ ಕೂಡ ನಮ್ಮನ್ನ ಎಲ್ಲೋ ಒಂದು ಕಡೆ ಎಳೆಯುತ್ತೆ. ಇದು ಎಲ್ರಿಗೂ ಆಗಲಿಕ್ಕಿಲ್ಲ, ಕೆಲವರಲ್ಲಿ ತುಂಬಾ ತೀವ್ರವಾಗಿ ಕಾಡುತ್ತೆ. ಅಂಥವರು ಮಕ್ಕಳ ಸಾಹಿತ್ಯವನ್ನು ಬರೀತಾರೆ. ಅವರು ಮಕ್ಕಳಿಗಾಗಿ ಅಂತ ಏನು ಬರೀಲಿಕ್ಕೆ ಇಲ್ಲ, ಅವರು ಬರೆದಂತಹ ಕೃತಿ ಅದನ್ನ ಸಿದ್ಧ ಮಾಡಿ ತೋರಿಸುತ್ತೆ. ನನಗೆ ಎಚ್.ಎಸ್.ವಿ. ಅವರು ಎಲ್ಲಾ ಪದ್ಯಗಳನ್ನ ನೋಡಿದಾಗ ಈ ಅಪ್ರೋಚ್ ಇದೆಯಲ್ಲ, ಬಾಲ್ಯಕ್ಕೆ ಬೇಕಾಗುವಂತಹ ಅಪ್ರೋಚ್, ಪಂಚೆ ಮಂಗೇಶರಾಯರಿ ಅಲ್ಲಿ ಇಲ್ಲದೆ ಇರುವಂತಹ ಅಪ್ರೋಚ್, ನಮ್ಮ ಕುವೆಂಪು ಅವರಲ್ಲಿ ಇಲ್ಲದೆ ಇರುವಂತಹ ಅಪ್ರೋಚ್, ರಾಜರತ್ನ ಅವರಲ್ಲಿ ಇಲ್ಲದೆ ಇರುವಂತಹ ಅಪ್ರೋಚ್ ಎಚ್.ಎಸ್.ವಿ. ಅವರಲ್ಲಿದೆ. ಅದು ಏನು ಅಂದ್ರೆ ಇಷ್ಟು ವರ್ಷಗಳ ಅವಧಿಯ ಮೇಲೆ ಒಬ್ಬ ಪ್ರಬುದ್ಧರಾಗಿ ಒಂದು ಬಾಲ್ಯವನ್ನು ನೋಡಿದಾಗ ಅಲ್ಲಿರುವಂತಹ ಮುಗ್ಧತೆ ಅವರನ್ನ ಒಂದು ಕಡೆ ತುಂಬಾ ಅಚ್ಚರಿಗೊಳಿಸಿದೆ, ಕೆಲವು ದಿಗಿಲುಗೊಳಿಸಿದೆ. ಬಾಲ್ಯ ಅನ್ನೋದು ಹಿಂಗಿದೆಯಾ ಅಂತ, ಇದೊಂದೇನೋ ಬೇರೆ ಜಗತ್ತಿದೆಯಲ್ಲ ಅಂತ ಅನಿಸಿದೆ. ಅವರೆಲ್ಲ ಪದ್ಯಗಳಲ್ಲೂ ಅದು ಕಂಡಿದೆ. ಅಂದ್ರೆ ಅವರು ಪ್ರತಿ ಸಲ ಮತ್ತೆ ಕಿನ್ನರಿ ಬಗ್ಗೆ ಬರೀತಿದ್ದಾರೆ. ದಟ್ ಇನ್ನೋಸೆನ್ಸ್, ಅವ್ರ ಇಡೀ ಪೊಯೆಟ್ರಿಯಲ್ಲಿ ಇರೋದು ಇನ್ನೋಸೆನ್ಸ್. ಅವರು ತಾಯಿ ಮತ್ತು ಮಗುವಿನ ಪದ್ಯ ಹೇಳಿದ್ರು, ಅಂಥದ್ದು 6 ಪದ್ಯಗಳದರಲ್ಲಿದೆ. ಅದರಲ್ಲೂ ಕೂಡ ಈ ಪ್ರಬುದ್ಧತೆ ಮತ್ತು ಮುಗ್ಧತೆಯ ನಡುವಿನ ಸಂವಾದಗಳು ಇರುವಂಥದ್ದು 3 ಪದ್ಯಗಳು ಮಾತ್ರ ಇದೆ. ಆ 3 ಪದ್ಯಗಳು ಬಹುಶಃ ಅವರು ಎಲ್ಲೋ ನಿಟ್ಟಿನಲ್ಲಿ, ನನಗೆ ಗೊತ್ತಿಲ್ಲ, ಅವರಿಗೆ ಗೌರವವಾಗಿ ಹೇಳ್ತೇನೆ, ಒಂದು ಹಂತದಲ್ಲಿ ಎಲ್ಲೋ ಒಂದು ಕಡೆ ವಿಚಾರ ಮಾಡಿ ಹೀಗೂ ಬರೀಬೇಕಾಗತ್ತೆ ಅನ್ನೋದನ್ನು ಮಾಡಿ ಬರೆದಿರ್ಬೋದು. ಆದರೆ ಅವರ ಎಲ್ಲಾ ಪದ್ಯಗಳಲ್ಲೂ ವ್ಯಾಪಿಸಿಕೊಂಡಿರುವಂಥದ್ದು ಈ ಮುಗ್ಧತೆ ಅವರನ್ನು ಅಚ್ಚರಿಗೊಳಿಸಿರುವಂಥದ್ದು, ದಿಗಿಲುಗೊಳಿಸಿರುವಂಥದ್ದು. ಇದೊಂದು ಹೊಸ ಜಗತ್ತಿದೆ. ಇದನ್ನು ಒಂದು ಕಡೆ ಅವರನ್ನ ನಿಲ್ಲಿಸಿದೆ ಅಂತ, ಕೆಲವು ಹೊತ್ತು ನಿಲ್ಲಿಸಿದೆ, ಅದನ್ನು ನೋಡಬೇಕು ಅಂತ ಅನಿಸಿದೆಯಲ್ಲ, ಅದು ಇದು ಬೇರೆ ಬೇರೆ ಲೇಖಕರಲ್ಲಿ ಬೇರೆ ಬೇರೆ ತರ ಇದೆ. ಸಂತೋಷ. ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಿಗೆ ಕೊನೆಗೆ ನಾನು ಕೇಳಿ ಆಮೇಲೆ ನಿಮ್ಮ ಉತ್ತರವನ್ನು ಪಡಿತೀನಿ ಅಂತ ಹೇಳಿರೋ ಪ್ರಶ್ನೆಗೆ ಅವರು ಪೂರಕವಾಗಿ ಡಾಕ್ಟರ್ ಆನಂದ್ ಪಾಟೀಲ್ ಅವರು ಉತ್ತಮವಾಗಿ ಓದಿಸ್ಕೊಂಡು, ದೊಡ್ಡವರಿಂದಲೂ ಓದಿಸ್ಕೊಂಡು ಹೋಗುವಂತ ಸಾಹಿತ್ಯ ಉತ್ತಮ ಮಕ್ಕಳ ಸಾಹಿತ್ಯ ಆಗುತ್ತೆ ಅಂತ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರದೇ ಉದಾಹರಣೆಯನ್ನು ತೆಗೆದುಕೊಂಡು ಅವರು ಹೇಳಿದ್ದಾರೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಿಗೆ ಆ ಪ್ರಶ್ನೆಯನ್ನ ಇನ್ನೊಂದು ಅಂಶವನ್ನು ಸೇರಿಸಿ ನಾನು ಕೇಳ್ತೇನೆ. ಪ್ರಬುದ್ಧ ಪಕ್ವವಾದಂಥ ಅನುಭವ ಉಳ್ಳಂತಹ ಸಾಹಿತಿಗಳು ಮಕ್ಕಳಿಗಾಗಿ ಬರೆಯೋದಕ್ಕೆ ತೊಡಗ್ತೇವೆ. ಮತ್ತೊಮ್ಮೆ ಹಿಂದಕ್ಕೆ ನೋಡಿ ನಾವು ಮಕ್ಕಳ ಬಾಲ್ಯವನ್ನ ಬೆರಗಿನಿಂದ ನೋಡ್ತೇವೆ, ಆ ಒಂದು ಅದ್ಭುತ ಅನುಭವವನ್ನು ನೆನಪಿಸಿಕೊಂಡು ಮಾಡ್ತೇವೆ. ಹಾಗೆ ನಾನು ಇದು ಒಂದು ಸ್ವಲ್ಪ ತಾಂತ್ರಿಕವಾದ ಅಂದ್ರೆ ಲೇಖನ ಶೈಲಿ ಮತ್ತು ಲೇಖನ ಕಲೆಗೆ ಕೌಶಲಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಎಲ್ಲರಿಗೂ ಬಾಲ್ಯ ಇರುತ್ತೆ, ಎಲ್ಲರೂ ನೆನಪಿಸ್ಕೊಂಡ್ರೆ ಆ ಬಾಲ್ಯವನ್ನು ನೆನಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಎಲ್ಲರೂ ಬಾಲ ಸಾಹಿತಿಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಬೇರೆ ತರದ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಮಕ್ಕಳಿಗಾಗಿಯೂ ಕೂಡ ಸಾಹಿತ್ಯನ ಕೃಷಿ ಮಾಡಬೇಕು ಅಂತ ಅಕಸ್ಮಾತ್ ನಾನು ಬಯಸಿದ್ರೆ ಉದಾಹರಣೆಗೆ ಮಕ್ಕಳ ಸಂವೇದನೆಯನ್ನ ಗುರುತಿಸೋದಕ್ಕೆ ಇರುವಂತಹ ಉಪಾಯಗಳೇನು, ವಿಧಾನಗಳೇನು, ಮಕ್ಕಳ ಸಂವೇದನೆಯನ್ನು ನಾನು ಅನುಭವಿಸಿರೋದು ಬೇರೆ, ಒಂದು ಸಾಹಿತ್ಯ ಕೃತಿಯನ್ನಾಗಿ ಮಾಡೋದಕ್ಕೋಸ್ಕರ ಆ ಸಂವೇದನೆಯನ್ನು ನಾನು ಹೇಗೆ ಅನುಭವಿಸಬೇಕು. ನಂದೊಂದು ಪದ್ಯ, ನನ್ನ ಪದ್ಯನೇ ಕ್ರಮಿಸಬೇಕು, ನೀವು ಸಂತೋಷ ಪಡಬೇಕು. ಅದರಲ್ಲಿ ಒಂದು ವಿಚಿತ್ರವಾದ ಕ್ಯಾರೆಕ್ಟರ್ ಬರುತ್ತೆ. ಅಡವಪ್ಪ ಅಂತ ನಮ್ಮೂರಿನಲ್ಲಿ ಒಬ್ಬರಿದ್ರು, ನಾಟಕದ ಹುಚ್ಚಿನವರು. ಅವರು ತಮ್ಮ ಜೀವನದಲ್ಲಿ ಚಿಕ್ಕವರಾಗಿದ್ದಾಗ ಕೃಷ್ಣನ್ ಪಾತ್ರ ಮಾಡ್ತಾ ಇದ್ರು. ಅದು ಬಾಲಕೃಷ್ಣನ್ ಪಾತ್ರನೇ, ಮಗು ಕೃಷ್ಣನ್ ಪಾತ್ರ ಮಾಡ್ತಾ ಇದ್ರು. ಅಡವಪ್ಪನಿಗೆ ವಯಸ್ಸಾಗ್ತಾ ಅವರ ಧ್ವನಿ ಸ್ವಲ್ಪ ಗಡಸಾಗಿತ್ತು. ಆ ಊರಿನವರು ಬೇರೆಯವರೆಲ್ಲ ಹೇಳಿದ್ರು, ಅಡವಪ್ಪ ಈಗ ನಿಮ್ಮ ಧ್ವನಿ ಬಹಳ ಗಟ್ಟಿ ಆಗ್ತಾ ಇದೆ, ನೀವು ಕೃಷ್ಣನ್ ಪಾತ್ರ ಮಾಡಬೇಡಿ, ಬಾಲಕೃಷ್ಣನ್ ಪಾತ್ರ ಮಾಡಬೇಡಿ, ನೀವು ಕಂಸನ್ ಪಾತ್ರ ಮಾಡ್ಕೊಳ್ಳಿ ಅಂತ. ಅಡವಪ್ಪ ಸುತರಾಮ್ ಒಪ್ಪಲಿಲ್ಲ ಅದಕ್ಕೆ. ಅವರು ಏನೇ ಒಂದೇ ಹಠ ಅಂದ್ರೆ ನಾನು ಕೃಷ್ಣನ್ ಪಾತ್ರನೇ ಮಾಡಿಸಾಯಿ ಅಂತ, ಅದನ್ನು ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಮುದುಕರಾದ ಮೇಲೂ ಕೂಡ ಅವರು ಬಾಲಕೃಷ್ಣನ್ ಪಾತ್ರವನ್ನೇ ಮಾಡ್ತಾ ಇದ್ರು. ಅವ್ರ ವ್ಯಕ್ತಿತ್ವ ಹೆಂಗಿತ್ತಂದ್ರೆ, ನಾನು ಕಣ್ಣಾರೆ ನೋಡಿರೋದು, ನಾಟಕ ಮುಗಿದು ಹೊರಗೆ ಬಂದ ಮೇಲೆ ಊರಿನಲ್ಲಿ ಮಕ್ಕಳೆಲ್ಲ ಎಲ್ಲೆಲ್ಲ ಆಡ್ತಿರ್ತಾರೋ ಅಲ್ಲೆಲ್ಲ ಹೋಗಿ ನಿಂತ್ಕೊಳ್ಳೋದು, ಆ ಮಕ್ಕಳನ್ನೇ ನೋಡೋದು, ಆ ಮಕ್ಕಳು ಹಿಂದಿಂದೇ ಹೋಗೋದು, ಅವರು ಕುಣಿದ ಹಾಗೆ ಕುಣಿಯೋದು, ಅವ್ರ ಹಲ್ಗಿಂತಾಗೆ ಗಿಂಜೋದು, ಅವ್ರ ತರ ಜಗಳ ಮಾಡೋದು. ಯಾಕೆ ಇದೆಲ್ಲ ಮಾಡ್ತೀರಂತ ನಾವು ಕೇಳಿದಾಗ ಅಡವಪ್ಪ ಹೇಳ್ತಾ ಇದ್ರು, ನೋಡಿ ಇಷ್ಟು ವರ್ಷದಿಂದ ನಾನು ಮಕ್ಕಳನ್ನ ನೋಡ್ತಾ ಇದ್ದೀನಿ, ನನಗೆ ಇನ್ನೂ ಕೂಡ
ಮಗು ಆಗ್ಲಿಕ್ಕೆ ಆಗ್ಲಿಲ್ಲ. ಆ ಕೃಷ್ಣ ಅಷ್ಟು ಚೆನ್ನಾಗಿ ಬಾಲ್ಯವನ್ನು ಅವನು ಅಭಿನಯಿಸ್ತಾನಲ್ಲ, ಅವನು ಎಷ್ಟು ಜನ್ಮ ಜನ್ಮಾಂತರದಲ್ಲಿ ಅವನು ರಿಹರ್ಸಲ್ ಮಾಡಿರ್ಬೇಕು ಅಂತ. ಅಂದ್ರೆ ಮಕ್ಕಳಿಗೋಸ್ಕರ ಬರೀಬೇಕಾದ್ರೆ ಬೇಕಾಗೋದು ಈ ಥರದ್ದೊಂದು ಮಗುತನ. ಆ ಮಗುತನ ಇಲ್ಲದೆ ಹೋದ್ರೆ ಮಕ್ಕಳಿಗೆ ಬರೀಲಿಕ್ಕಾಗಲ್ಲ. ಆದರೆ ಆ ಮಗುತನ ಅಂತ ಅನ್ನೋದು ಶುದ್ಧ ರೂಪದಲ್ಲಿ ನಮ್ಮಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಗುಗೆ ಮಾತ್ರ ಅದು ಸಹಜ. ನನಗೆ ಅದು ಸಹಜ ಅಲ್ಲ. ನಾನೇನು ಮಾಡ್ತೀನಿ ಅಂದರೆ, ನನ್ನ ಎಲ್ಲ ವಯಸ್ಸು, ಅನುಭವ, ದುಃಖ, ನೋವು, ಸಂಕಟ ಮತ್ತು ಎಲ್ಲ ಬದುಕಿನ ಜಟಿಲತೆ ಇದೆಲ್ಲದ ಹಿನ್ನೆಲೆ ಇಟ್ಕೊಂಡೇನೆ ಮಗುವಿನ ಇನ್ನೋಸೆನ್ಸ್ ಅನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನಾನೊಂದು ರೂಪಕ ಹೇಳಿದೆ, ನಿಜವಾದ ಮಕ್ಕಳ ಪದ್ಯ ಅಂದರೆ ಪ್ರೌಢತೆ ಹೆಗಲ ಮೇಲೆ ಮುಗ್ಧತೆಯ ಸವಾರಿ. ಪ್ರೌಢತೆಯ ಹೆಗಲ ಮೇಲೆ ಮುಗ್ಧತೆಯ ಸವಾರಿ. ಪ್ರತಿಯೊಂದು ಮಕ್ಕಳ ಕವಿತೆ ಕೂಡ ಹೀಗೆ ಪ್ರೌಢತೆಯ ಹೆಗಲ ಮೇಲೆ ಕೂತಿರುವ ಮುಗ್ಧತೆ ಆಗಿರಬೇಕು. ಅನೇಕ ಸಾರಿ ದೊಡ್ಡವರಿಗೆ ಗೊತ್ತಾಗದಿರುವ ಸತ್ಯಗಳು, ದರ್ಶನಗಳು ಆ ಮಗುವಿಗೆ ಅದರ ಇನ್ನೋಸೆಂಟ್ ವಿಸ್ಡಮ್ನಲ್ಲಿ ಹೊಡೆದು ಬಿಡುತ್ತೆ. ಅದರ ಸಹಜವಾದಂತಹ ಮುಗ್ಧತೆಯ ನೆಲೆಯಲ್ಲೇ ಅದಕ್ಕೆ ಅಪೂರ್ವವಾದಂತಹ ಬದುಕಿನ ಸತ್ಯಗಳು ಹೊಳೆಯುವ ಸಾಧ್ಯತೆಗಳಿರುತ್ತೆ. ಅದರಿಂದ ಮಗುವಿಂದ ಕಲಿಬೇಕಾದ ನಮ್ಮಲ್ಲಿ ತುಂಬಾ ಉಂಟು ಅನ್ನೋದೇ ಒಂದು ದೊಡ್ಡ ತತ್ವ ಇತ್ತು ರೊಮ್ಯಾಂಟಿಕ್ಸ್ ಅಲ್ಲಿ, ಅಲ್ವಾ? ಅದನ್ನು ನಾನು ಇವತ್ತು ನಂಬುವಂಥವನು. ಮಗುವನ್ನ ನೋಡೋದ್ರಲ್ಲಿ ನಮ್ಮ ಅಡವಪ್ಪ ಯಾವ ದೃಷ್ಟಿ ಇಟ್ಕೊಂಡಿದ್ರು ಆ ದೃಷ್ಟಿ ಇಟ್ಕೊಳ್ಳದೆ ಹೋಗಿದ್ರೆ ನನಗೆ ಮಕ್ಕಳ ಪದ್ಯನು ಉತ್ತರಾಯಣನು ಒಂದೇ ವಯಸ್ಸಲ್ಲಿ ಬರೆಯಲಿಕ್ಕೆ ಆಗ್ತಿರ್ಲಿಲ್ಲ. ಬಹಳ ಸಂತೋಷ. ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಸಾಹಿತ್ಯದ ರಚನೆ ಜೊತೆಗೆ ಸಿನಿಮಾಕ್ಕೂ ಕೂಡ ಸಾಹಿತ್ಯ ಬರೆದಿದ್ದಾರೆ. ಚಿನ್ನಾರಿ ಮುತ್ತ ಫಿಲ್ಮಿಗೆ ಸ್ಕ್ರಿಪ್ಟು, ಸಂಭಾಷಣೆ ತಮ್ಮದಿರಬೇಕು, ಹಾಡುಗಳು ಎಲ್ಲ ಸಾಹಿತ್ಯ, ಚಿತ್ರ ಸಾಹಿತ್ಯ ಇಡಿಯನ್ನಾಗಿ ಬರೆದ್ರು. ಅವರ ಚಿತ್ರವನ್ನು ತಾವು ನೋಡಿದ್ರೆ ಆ ಚಿತ್ರವನ್ನು ಎಲ್ಲ ವಿಮರ್ಶಕರು ಮತ್ತೆ ಉಳಿದವರೆಲ್ಲರೂ ಅದು ಮಕ್ಕಳ ಚಿತ್ರ ಅಂತ ಒಪ್ಕೊಂಡ್ರು, ಮೆಚ್ಕೊಂಡ್ರು. ನಾನು ಒಂದು ಚಿತ್ರ ಮಾಡಿದೆ, ಮಕ್ಕಳಿಗಾಗಿ ಅಂತ ಒಂದು ಚಿತ್ರ ಮಾಡಿದೆ, ಚಂದನ ಚಿಗುರು ಅಂತ. ಆ ಚಿತ್ರದಲ್ಲಿ ನಾನು ನನ್ನ ಪಂಥ, ನನ್ನ ಒಂದು ಅಭ್ಯಾಸದ ಪ್ರಕಾರ ಒಂದು ಸಣ್ಣದೊಂದು ಸಂದೇಶವನ್ನು ಸೇರಿಸುವಂಥ ಅಪರಾಧ ಮಾಡಿದೆ. ಆ ಸಂದೇಶ ಸೇರಿಸಿದ ಸ್ವಲ್ಪ ಬಹುಶಃ ವಾಚ್ಯವಾಗಿತ್ತು. ನಿಮ್ಮ ಸಿನಿಮಾದಲ್ಲೂ ಸಂದೇಶಗಳಿರ್ತವೆ, ಸ್ವಲ್ಪ ವಾಚ್ಯವಾಯಿತು ಅಂತ ಕಾಣಿಸುತ್ತೆ ನನ್ನ ಅಕೌಶಲ್ಯದಿಂದಾಗಿ. ಅದನ್ನ ಆಗಿನ ಮುಖ್ಯವಾಗಿ ಅವರು ಅದರ ವಿಮರ್ಶೆ, ಅದು ಪ್ರಶಸ್ತಿಗಳನ್ನು ಕೊಡ್ತಾರಲ್ಲ, ಆ ಸಮಿತಿಯವರು ಮಾಡೋ ವಿಮರ್ಶೆ ಬಹಳ ಮುಖ್ಯವಾದಂಥ ವಿಮರ್ಶೆ, ಬಹಳ ಮಾರಕವಾದಂಥ ವಿಮರ್ಶೆ ಆಗ್ಬಿಡುತ್ತೆ. ನನ್ನ ಚಿತ್ರವನ್ನ ಅವರು ಮಕ್ಕಳ ಸಿನಿಮಾನೇ ಅಲ್ಲ ಅಂದ್ಬಿಟ್ರು. ನಮ್ಮ ಉಳಿದ ಸ್ನೇಹಿತರು ಯಾರು, ಏನು ಸರ್ ಅಷ್ಟು ಚೆನ್ನಾಗಿದೆ, ನಿಜ ಹೇಳಬೇಕು ಅಂದ್ರೆ ಸಿನಿಮಾನೇ ಅಲ್ಲ ಅಂದ್ಬಿಟ್ರು. ಹೋಗ್ಲಿ, ಆ ಥರದ ಒಂದು ಸಿನಿಮಾನೂ ಮಾಡಿ ಹಾಕಿದ ಅನುಭವ ನಮ್ಮಿಬ್ಬರಿಗಿರುವಾಗ ಪ್ರಶ್ನೆ ಇರುವಂತಹದ್ದೇನಪ್ಪ, ಇದನ್ನ ಮುಂದುವರಿಸಿ ಅಂದ್ರೆ, ಸಾಮಾನ್ಯವಾಗಿ ಮಕ್ಕಳಿಗಾಗಿ ಈಗ ಸದ್ಯಕ್ಕೆ ಸಾಹಿತ್ಯದ ಬಗ್ಗೆ ಮಾತ್ರ ಮಾತಾಡೋಣ. ಮಕ್ಕಳಿಗಾಗಿ ಅಂದ ಕೂಡಲೇ ಚಂದ ಚಂದದ ದೊಡ್ಡ ದೊಡ್ಡ ಚಿತ್ರಗಳಿರಬೇಕು, ರಂಜನೀಯವಾಗಿರಬೇಕು, ಆಕರ್ಷಕವಾಗಿರಬೇಕು, ಇನ್ನೊಂದು ಮಗದೊಂದು. ಬಹುಶಃ ಈ ಚಿಂತನೆಯನ್ನ ಡಾಕ್ಟರ್ ಮೀರಾ ಅವರು ಮಾಡಿದ್ದಾರೆ. ಕೇವಲ ಮನರಂಜನೆ ಮಾತ್ರ ಉದ್ದೇಶವಾಗಿದ್ದರೆ ಒಂದು ಉತ್ತಮ ಸಾಹಿತ್ಯ ಆಗುತ್ತೆಯೇ? ಅದರ ಜೊತೆಗೆ ಇನ್ಯಾವುದಾದ್ರೂ ಮೌಲ್ಯಗಳನ್ನ ಕಟ್ಕೊಡೋದಾದ್ರೆ ಹೇಗೆ ಕಟ್ಕೊಡಬೇಕು? ಈ ಪ್ರಶ್ನೆಯನ್ನ ಇಬ್ಬರು ಕೂಡ ಸಂಕ್ಷಿಪ್ತವಾಗಿ ಪ್ರತಿಕ್ರಿಯಿಸ್ತೀರಿ. ಮೊದಲು ಡಾಕ್ಟರ್ ಮೀರಾ. ಕೇವಲ ಮನರಂಜನೆ ಮಾತ್ರ ಮಕ್ಕಳ ಸಾಹಿತ್ಯದ ವಸ್ತು ಆಗಬಾರ್ದು. ಅದನ್ನ ನಮ್ಮ ಹಿರಿಯ ಲೇಖಕರಾದಂತಹ ಶಿವರಾಮ್ ಕಾರಂತ್ರೇನೆ ಮಕ್ಕಳ ಸಾಹಿತ್ಯ ಹೇಗಿರಬೇಕು ಅನ್ನೋ ತಮ್ಮ ಲೇಖನದಲ್ಲಿ ಹೇಳಿದ್ದಾರೆ. ಮಕ್ಕಳಿಗೆ ಬಹಳ ಇಷ್ಟವಾದಂತಹ ವಿಚಾರ ಅಂತಂದ್ರೆ ಮೂರಿರತ್ತೆ. ಒಂದು ಸಾಹಸ ಪ್ರಿಯತೆ, ಇನ್ನೊಂದು ಒಂದು ಕುತೂಹಲ ಕೆರಳಿಸುವಂಥದ್ದು. ಸಾಹಸ ಪ್ರಿಯತೆ, ಕುತೂಹಲ ಮತ್ತೆ ವಿನೋದ, ಈ ಮೂರನ್ನ ಬಹಳ ಇಷ್ಟಪಡುತ್ತವೆ. ಮಕ್ಕಳ ಮನಸ್ಸನ್ನ ಅರಳಿಸುವಂಥದ್ದು, ಜೊತೆಗೆ ಅವರಲ್ಲಿ ಜ್ಞಾನದ ಹಸಿವನ್ನ ಹೆಚ್ಚಿಸುವಂತಹ ಎರಡು ರೀತಿಯ ಉದ್ದೇಶಗಳು ಮಕ್ಕಳ ಸಾಹಿತ್ಯಕ್ಕೆ ಇರಬೇಕಾಗತ್ತೆ. ಹಾಗಾಗಿ ಉತ್ತಮ ಮಕ್ಕಳ ಸಾಹಿತ್ಯ ಅಂತ ಅಂದಾಗ ಅದು ಕೇವಲ ಬಣ್ಣ ಬಣ್ಣದ ಚಿತ್ರಗಳು ಅಥವಾ ದೊಡ್ಡ ದೊಡ್ಡ ಅಕ್ಷರಗಳು ಅಷ್ಟೇ ಆಗಬಾರ್ದು. ಮತ್ತು ನಮ್ಮಲ್ಲಿ ಅತ್ಯುತ್ತಮ ಮಕ್ಕಳ ಸಾಹಿತ್ಯ ಹಾಗೆ ಇಲ್ಲವೂ ಇಲ್ಲ. ಅದರಲ್ಲಿ ಅವರ ಸಾಹಸ ಪ್ರಿಯತೆ, ಅವರ ಕುತೂಹಲ ಪ್ರಿಯತೆ ಮತ್ತು ಬದುಕನ್ನ ಮಕ್ಕಳ ಒಂದು ಬೇರೆಯಾದಂತಹ ಬೆರಗಿನ ದೃಷ್ಟಿಯಿಂದ ನೋಡುವ ಒಂದು ಗುಣ, ಇದೆಲ್ಲವೂ ಕೂಡ ನಾವು ಮಕ್ಕಳ ಸಾಹಿತ್ಯದಲ್ಲಿ ಗಮನಿಸ್ತೇವೆ. ನಮ್ಮ ಜನಪದ ಕಥೆಗಳಿಂದ ಇದನ್ನು ನಾವು ನೋಡ್ಕೊಂಡು ಬರಬಹುದು. ಹೇಗೆ ಫ್ಯಾಂಟಸಿಯನ್ನ ಅಲ್ಲಿ ಬಳಸ್ತಾರೆ ಮಕ್ಕಳ ಕುತೂಹಲವನ್ನ ಬಡಿದೆಬ್ಬಿಸಲಿಕ್ಕೆ ಅಂತ ಹೇಳಿ. ಜನಪದ ಕಥೆಗಳ ಪ್ರೇರಣೆಯನ್ನ ತಕೊಂಡು ಮತ್ತೆ ಬಂದಂತಹ ಅನೇಕ ಕವಿತೆ,
ಕಥೆ, ನಾಟಕ ಇಲ್ಲೆಲ್ಲವೂ ಕೂಡ ಈ ಬೇರೆ ಬೇರೆ ಗುಣಗಳನ್ನ ಇಟ್ಕೊಂಡು ಮಕ್ಕಳ ಸಾಹಿತ್ಯವನ್ನು ರಚಿಸಿದ್ದ ನೋಡಬಹುದು. ನನಗೆ ಇವರು ಯಾರು ನಮ್ಮ MS ಪುಟ್ಟಣ್ಣನವರ ಒಂದು ಪ್ರಯೋಗ ನೆನಪಾಗುತ್ತೆ. ಅವರು ಪಠ್ಯಪುಸ್ತಕಕ್ಕೆ ಮಕ್ಕಳ ಸಾಹಿತ್ಯವನ್ನ ಹಾಕುವಾಗ ಅಲ್ಲಿನ ನೀತಿಯನ್ನ ಮಾತ್ರ ಉಳಿಸಿಕೊಂಡು ಮನೋರಂಜಕವಾದ ಪಾತ್ರವನ್ನ ತೆಗೆದು ಹಾಕಿದ್ರು ಅಂತ ನಮ್ಮ ಸಾಹಿತ್ಯ ಚರಿತ್ರೆಗಳು ಹೇಳ್ತವೆ. ಆದ್ರೆ ಇವತ್ತು ಅದಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ನಾವು ಮಕ್ಕಳ ಸಾಹಿತ್ಯವನ್ನ ನೋಡ್ತಾ ಇದ್ದೇವೆ. ಅಲ್ಲಿ ನೀತಿ ಬೋಧೆ ಮತ್ತು ಕೇವಲ ಮನರಂಜನೆ ಅಷ್ಟೇ ಆಗದೆ ಅವರ ಮನಸ್ಸನ್ನ ಉದ್ದೀಪಿಸುವ ವಿಚಾರ ಹೆಚ್ಚಾಗಿ ಬರಬೇಕು ಅನ್ನೋದು ಇವತ್ತಿನ ಮಕ್ಕಳ ಸಾಹಿತ್ಯದ ದೃಷ್ಟಿಯಾಗಿದೆ. ಡಾಕ್ಟರ್ ಪಾಟೀಲ್, ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದ್ರೆ? ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನನಗೆ ಇದು ಒಂದು ಕತೆಗೆ ಒಂದು ಚಿತ್ರ ಬೇಕು, ಮತ್ತೆ ಮಕ್ಕಳಿಗಾಗಿ ಒಂದು ಚಿತ್ರ ಪುಸ್ತಕ, ಹಾಗೆಲ್ಲ ಅದು ಬೇರೆ ಅಂಗವಾಗಿ ಹಂಗೆಲ್ಲ ಗುರುತಿಸೋದೇ ಒಂಥರ ಕೃತಕವಾಗಿ ಕಾಣುತ್ತೆ. ಇದೆಲ್ಲ ಒಂದು ಟೋಟಲ್ ಆಗಿ ಇದನ್ನೆಲ್ಲ ಗ್ರಹಿಸಬೇಕು. ಇದಕ್ಕೆ ಸದ್ಯಕ್ಕೆ ಈಗ ತುಂಬಾ ಚರ್ಚೆಯಲ್ಲಿ, ತುಂಬಾ ಮಾರ್ಕೆಟ್ ನಲ್ಲಿ ಇರುವಂತಹ ವಿಂಪಿ ಕಿಡ್, ಡೈರಿ ಆಫ್ ವಿಂಕಿ ಕಿಡ್ ಅಂತ ಒಂದು ಪುಸ್ತಕ ಇದೆ. ಈಗ ತುಂಬಾ ಮಕ್ಕಳು ಓದ್ತಿದ್ದಾರೆ, ತುಂಬಾ ಯಶಸ್ವಿಯಾದ ಕೃತಿ. ಆ ಕೃತಿ ಹುಟ್ಟಿದೆ ಒಂದು ಕಾರ್ಟೂನ್, ಅದನ್ನು ಬರೆದಿರೋನು ಒಬ್ಬ ಒಳ್ಳೆ ಕಾರ್ಟೂನಿಸ್ಟ್. ಅವನು ಮೊದಲು ಬರೆದಿದ್ದು ಒಂದು ಕಾರ್ಟೂನ್ ವಿಂಪಿ ಕಿಡ್ ಅಂತ. ಆ ಕಾರ್ಟೂನ್ ಅನ್ನು ಇಟ್ಕೊಂಡೇ ಅವನೆಲ್ಲ ಪುಸ್ತಕ ಬರೆದಿರೋದು. ಬಹಳ ಒಳ್ಳೆ ಪುಸ್ತಕ ಇದೆ. ಅಂದ್ರೆ ನಾನು ಹೇಗೆ ಅದ್ರ ಬಗ್ಗೆ ಅನೋನ್ಯತೆ ಇರುತ್ತೆ ಅನ್ನೋದಕ್ಕೆ. ಮತ್ತೆ ನಮ್ಮ ಅಂಕಲ್ ಪೈ ಅವರು ಅಮರ ಚಿತ್ರಕಥಾ ಏನು ಮಾಡಿದ್ರಲ್ಲ, ತುಂಬಾ ಯಶಸ್ವಿ ಪ್ರಯೋಗ ಅದು. ಆದರೆ ಅದರ ಕುರಿತಾದಂತಹ ಒಂದು ಒಳ್ಳೆ ಥೀಸಿಸ್ ನಮ್ಮ ಡೆಲ್ಲಿಯ ಒಬ್ಬ ಲೆಕ್ಚರರ್ ಮಾಡಿದ್ರು. ಅವರು ಬಹಳ ದೀರ್ಘವಾದ ಸಮಯ ತಗೊಂಡು ಅಧ್ಯಯನ ಮಾಡಿದ್ದಾರೆ. ಅಂದ್ರೆ ಈ ಗ್ರಾಫಿಕ್ ಪ್ರೆಸೆಂಟೇಷನ್ ಆಫ್ ದಿ ಸ್ಟೋರೀಸ್ ಮಾಡಿದ್ದಾರೆ. ತುಂಬಾ ವಿಮರ್ಶಾತ್ಮಕವಾಗಿ ಮಾಡಿದ್ದಾರೆ. ಎಷ್ಟು ಈ ಸ್ಯಾಡೋ ಟೆಕ್ಸ್ಟ್ ಅಂತ ಈ ಚಿತ್ರಗಳು ನಮಗೆ ಕೊಡುತ್ತೆ ಅಂತ. ಅಂಕಲ್ ಪೈ ಹೇಗೆ ಒಬ್ಬ ಲಿಬರಲ್ ಔಟ್ಲುಕ್ ಇರುವಂತಹ ಒಬ್ಬ ಮನುಷ್ಯ ಆಗಿದ್ನೋ, ಅಥವಾ ಬಲಪಂಥೀಯ, ನೀವೇನು ಮಧ್ಯ ಮಾತಾಡ್ತಾ ಇದ್ರಿ ಹಿಂದಿನ ಗೋಷ್ಠಿಯಲ್ಲಿ, ಬಲಪಂಥೀಯನೂ ಆಗಿದ್ನೋ ಅಂತನ್ನೋದ್ರ ಕುರಿತಾಗಿ ಬಹಳಷ್ಟು ಕೃತಿಗಳನ್ನ ಇಟ್ಕೊಂಡು ಮಾಡಿದ್ದಾರೆ. ಮತ್ತೆ ಅವ್ರ ಜೊತೆಗೆ ವರ್ಕ್ ಮಾಡ್ತಿದ್ದಂಥ ಒಬ್ಬ ಇಸ್ಲಾಂ ಧರ್ಮದ ತುಂಬಾ ಪ್ರತಿಭಾ ಕಲಾವಿದ ಇದೇ ಮನೋಧರ್ಮಕ್ಕಾಗಿ ಅಂಕಲ್ ಪೈ ಅವ್ರನ್ನ ಬಿಟ್ಟು ಹೋಗ್ತಾನೆ. ಆದ್ರೆ ಅವ್ರ ನಡುವಿನ ಸಂಬಂಧ ತುಂಬಾ ಹೃದಯವಾಗಿರುವಂಥದ್ದು. ಅವನ ಕಲೆಯನ್ನು ಅವ್ರು ತುಂಬಾ ಗುರುತಿಸ್ತಿದ್ರು ಅಂಕಲ್ ಪೈ. ಅಂಥವನು ಕೂಡ ಬಿಟ್ಟು ಹೋಗ್ತಾನೆ ಅಂಕಲ್ ಪೈ ಅವ್ರನ್ನ. ಹೇಳ್ತೀನಲ್ಲ, ಇದನ್ನೆಲ್ಲ ಯಾತಕ್ಕೆ ಹೇಳ್ತೀನಿ ಅಂದ್ರೆ ಇದ್ರ ನಡುವೆ ತುಂಬಾ ಅನ್ಯೋನ್ಯವಾದ ಸಂಬಂಧಗಳಿವೆ ಅನ್ನೋದಕ್ಕೆ ಹೇಳ್ತೀನಿ. ತುಂಬಾ ಸಂತೋಷ. ಪ್ರಶ್ನೆಗಳು ನಮಗೂ ಬರ್ತಾ ಇದ್ದಾವೆ. ಇನ್ನು ಸ್ವಲ್ಪ ಜಾಸ್ತಿ ಕಳಿಸಿದೆ ಬಿಟ್ಟು ನಮ್ಮ ಕೆಲಸ ಸುಲಭ ಆಗುತ್ತೆ. ಈ ಪ್ರಶ್ನೆಗಳನ್ನು ಎತ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಭಿನ್ನವಾದಂತಹ ಒಂದು ಪ್ರಶ್ನೆನ ನಾನು ನಿಮಗೆ ಹಾಕ್ತಾ ಇದ್ದೇನೆ. ಮತ್ತೆ ಸರ್ಕಾರದ ಕೆಲವು ಉತ್ತೇಜಕನವಾದಂತಹ ಕೆಲವು ಯೋಜನೆಗಳು, ಸೌಕರ್ಯಗಳು ಮತ್ತು ಕೆಲವು ಕಾನೂನುಗಳು ಎಲ್ಲ ಬಂದ ನಂತರ ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಇಂತಿಷ್ಟು ಮಕ್ಕಳ ಪುಸ್ತಕಗಳನ್ನು ಕೊಂಡ್ಕೊಳ್ಳೇಬೇಕು ಅನ್ನುವಂಥ ನೀತಿ ನಿಯಮಗಳು ಆಯಿತು, ಅದೆಲ್ಲ ಆಯಿತು. ಇಂತಿಷ್ಟು ಕೊಂಡ್ಕೊಳ್ಳೆ. ಅದಕ್ಕೆ ಬಹಳ ಪ್ರಮುಖವಾಗಿ, ಬಹಳ ಮುಖ್ಯವಾಗಿ ಪ್ರತಿಕ್ರಿಯೆ ತೋರಿದವರು, ರೆಸ್ಪಾಂಡ್ ಮಾಡಿದವರು ಅಂದರೆ ಲೇಖಕರುಗಳಿಗಿಂತ ಹೆಚ್ಚಾಗಿ ಪ್ರಕಾಶಕರು ಮತ್ತು ಪುಸ್ತಕೋದ್ಯಮದವರು. ಪ್ರಕಟಣೆ ಮಾಡೋರಲ್ಲ, ಪ್ರಕಾಶಕರಲ್ಲ, ಪುಸ್ತಕೋದ್ಯಮ ಅಂತಕ್ಕಂಥದ್ದು ಒಂದು ಪ್ಯಾರಲಲ್ ಆಗಿ ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭ ಇದೆ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಶಾಲೆಗಳಲ್ಲಿ ಪುಸ್ತಕಗಳನ್ನು ಕೊಂಡ್ಕೋತಾರೆ ಅನ್ನೋದನ್ನು ಗಮನಿಸಿದ ಕೂಡಲೇನೆ ಬೇಗ ಒಂದು ರೀತಿಯಲ್ಲಿ ತಾವು ಹೇಳಿದ ಕೆಲವು ಎಲ್ಲ ಇಂಗ್ಲಿಷ್ ಪುಸ್ತಕಗಳು, ಕಾರ್ಟೂನ್ ಪುಸ್ತಕಗಳು, ಅಥವಾ ಅಮರ ಚಿತ್ರಕಥೆ, ಅಥವಾ ಈಸೋಪನ ನೀತಿ ಕಥೆಗಳು, ಅಥವಾ ರಾಮಾಯಣ ಮಹಾಭಾರತದ ಕಥೆಗಳು ಇಂಗ್ಲಿಷ್ನಲ್ಲಿ ಈಗಾಗಲೇ ಲಭ್ಯ ಇವೆ. ಅದನ್ನು ಬೇಗ ಟ್ರಾನ್ಸ್ಲೇಷನ್ ಮಾಡಿಸಿ ಚಂದದ ಬುಕ್ ನೋಡೋದಕ್ಕೆ ಗೆಟಪ್ ಮಾತ್ರ ಬಹಳ ಅದ್ಭುತವಾಗಿ ಆಕರ್ಷಕವಾಗಿರುತ್ತೆ. ಮತ್ತು ನೀತಿ ಸಂಪ್ರದಾಯದ ಜೊತೆಗೆ ಹೋಗುವಂತ ತಂದೆ ತಾಯಿಗಳು ಅದನ್ನ ಆದಷ್ಟು ಬೇಗ ತಗೊಂಡು ಸಾರ್ಥಕ ಆಯ್ತು ಅಂತ. ಈ ಒಂದು ಟ್ರೆಂಡ್ ಇರೋದನ್ನ ನೀವು ಒಪ್ಕೊಳ್ಳೋದಾದ್ರೆ ಇದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ಸೂಚಿಸ್ತೀರಿ? ಇದ್ರ ನಡುವೆ ಕನ್ನಡತನವನ್ನ, ಸ್ವಂತತನವನ್ನ ಕಾಪಾಡಿಕೊಳ್ಳದೆ. ಎಚ್.ಎಸ್. ವೆಂಕಟೇಶ್ಮೂರ್ತಿ ಅವರು ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಆದ್ರೆ ನನಗೆ ಈ ಪುಸ್ತಕ ಮತ್ತೆ ಅದರ ಮಾರಾಟ, ಈ ಸರ್ಕಾರ, ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇಲ್ಲ. ನನ್ನ ಆಸಕ್ತಿ ಮಕ್ಕಳಿಗೆ ಪದ್ಯ ಬರೆಯೋದು, ಅವರಿಗೆ ಓದೋದು ಅಷ್ಟೇ. ಇದರ ಆಚೆಗಿನ ಸಂಗತಿಗಳು ಅದು ವ್ಯವಹಾರದ್ದು, ನನಗೆ ಸಂಬಂಧಪಟ್ಟಿದ್ದಿಲ್ಲ. ಅದು ಪಾಟೀಲರು ಉತ್ತರ ಕೊಡೋದಾದ್ರೆ ಕೊಡ್ಲಿ, ನಂದು ಏನು ಅಭ್ಯಂತರ ಇಲ್ಲ. ನಾನು ಈ ಫೀಲ್ಡ್ಗೆ ಏನು ಸಂಬಂಧ ಇಲ್ಲದವಲ್ಲ. ಆದರೆ ಒಂದು ಮಾತನ್ನು ಮಾತ್ರ ಹೇಳ್ತೇನೆ. ಇತ್ತೀಚೆಗೆ ಬಂದಂಥ ಸಾಹಿತ್ಯ ಏನಿದೆ ಅಂದರೆ HSV, ಸುಮತೀಂದ್ರ ನಾಡು ಇವರೆಲ್ಲ ಬಂದ ನಂತರ ಈ ಒಂದು ಥರ್ಡ್ ಪೀರಿಯಡ್ ಅಂತ ನಾವು ಸಾಮಾನ್ಯವಾಗಿ ಕರಿತಾ ಇದ್ದೀವಿ. ಈ ಪೀರಿಯಡ್ನಲ್ಲಿ ಮಕ್ಕಳ ಸಾಹಿತ್ಯ ಅನ್ನೋದು ಶಾಲೆಯನ್ನು ಬಿಟ್ಟು ಆಚೆಗೆ ತನ್ನ ಸಮಯವನ್ನು ಕಂಡುಕೊಳ್ತಾ ಇದೆ. ಅದನ್ನು ಮಾತ್ರ ಹೇಳ್ತೇನೆ. ಓಕೆ. ಈ ಪ್ರಶ್ನೆಯನ್ನು ಇಟ್ಕೊಂಡು ನಾನು ಮುಂದೆ ಈ ಪ್ರಶ್ನೆಯನ್ನ ಬಹುಶಃ ಯಾರಿಗೆ ಅಂತ ಹೇಳಿಲ್ಲ, ಗಾಣಿಗರ್ NS ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ಕೇಂದ್ರೀಯ ವಿಶ್ವವಿದ್ಯಾಲಯ ಅವರು, ಇದನ್ನ ನಾನು ಮೀರಾ ಅವರಿಗೆ ಕೇಳ್ತಾ ಇದ್ದೀನಿ. ತಂತ್ರಜ್ಞಾನದ ಬಹುಮಾಧ್ಯಮ ಸೆಳೆತದಿಂದ ಓದು ಮತ್ತು ಬರಹ ಅನ್ನುವುದು ಈಗ ಮಕ್ಕಳಲ್ಲಿ ಇಲ್ಲ ಅನ್ನುವಷ್ಟು ಕಡಿಮೆಯಾಗಿದೆ. ಇದು ಕೇವಲ
ಪಠ್ಯದಲ್ಲಿ ಮಾತ್ರ ಉಳಿದಿದೆ. ಹೀಗಿರುವಾಗ ಮಕ್ಕಳಿಗಾಗಿ ನಾವು ಸಾಹಿತ್ಯ ಒಲವುಗಳನ್ನು ಹೇಗೆ ಸೃಷ್ಟಿಸಬೇಕು, ಮಕ್ಕಳಲ್ಲಿ ಸಾಹಿತ್ಯದ ಒಲವನ್ನು ಹೇಗೆ ಸೃಷ್ಟಿಸಬೇಕು? ಬೆಳಗ್ಗೆ ಉದ್ಘಾಟನಾ ಭಾಷಣದಿಂದ ಹಿಡಿದು ಬೇರೆ ಬೇರೆ ಲೇಖಕರು ಲೇಖಕಿಯರು ಗಮನಿಸಿದ ಹಾಗೆ ಕನ್ನಡವನ್ನ ಓದುವ ಮಕ್ಕಳೇ ಕಡಿಮೆ ಆಗ್ತಿರುವಾಗ ಕನ್ನಡ ಪುಸ್ತಕಗಳ ಕಡೆಗೆ ಮಕ್ಕಳನ್ನ ಸೆಳೆಯುವುದು ಹೇಗೆ ಅನ್ನುವುದು ಎಲ್ಲ ಪ್ರಜ್ಞಾವಂತರ ಆಶಯ ಹಾಗೂ ಕಾಳಜಿಯಾಗಿದೆ. ಇದರಲ್ಲಿ ಅನೇಕ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನುವುದು ನನ್ನ ತಿಳುವಳಿಕೆ. ಮೊದಲನೇದಾಗಿ ಪೋಷಕರು ಮನೆಯಲ್ಲಿ ಓದುವ ವಾತಾವರಣವನ್ನು ನಿರ್ಮಿಸಿಕೊಡಬೇಕಾಗತ್ತೆ. ತಾವು ಪುಸ್ತಕಗಳನ್ನು ಓದುವುದು, ಹುಟ್ಟುಹಬ್ಬ ಮುಂತಾದ ಶುಭ ಸಂದರ್ಭಗಳಲ್ಲಿ ಪುಸ್ತಕಗಳನ್ನು ಉಡುಗೊರೆ ಕೊಡುವುದು, ಪುಸ್ತಕ ಸಂಸ್ಕೃತಿ ಅಂತ ನಾವೇನ್ ಕರಿತೀವೋ ಅದನ್ನ ಬೆಳೆಸುವಂಥದ್ದು. ಶಿಕ್ಷಕರು ಪಠ್ಯಪುಸ್ತಕದಲ್ಲಿರುವ ಪಾಠಗಳನ್ನು ಹರಕೆ ಒಪ್ಪಿಸುವ ರೀತಿಯಲ್ಲಿ ಮಾಡದೆ ಅದರಲ್ಲಿರುವ ರಸವತ್ತಾದಂತಹ ಭಾಗಗಳು ಅಥವಾ ಅವರಿಗೆ ಇಷ್ಟವಾದದ್ದನ್ನ ಅವರು ಸವಿದು ಮಕ್ಕಳು ಅದರ ರುಚಿಯನ್ನ ಪಡೆದುಕೊಳ್ಳುವಂತೆ ಪಾಠ ಮಾಡುವ ಜೀವಂತ ರೀತಿ ಬೇಕಾಗಿರುತ್ತೆ. ಇದರ ಆಚೆಗೆ ಮನೆ ಮತ್ತು ಶಾಲೆಯ ಆಚೆಗೆ ಅನೌಪಚಾರಿಕ ರಂಗಶಿಕ್ಷಣ ಕೇಂದ್ರಗಳಿರಬಹುದು, ಬೇರೆ ರೀತಿಯ ಸಂಸ್ಥೆಗಳಿರಬಹುದು. ಅವುಗಳ ಕೆಲಸವೂ ಇಲ್ಲಿದೆ. ನಾವು ಸಂಗೀತ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಕರಾಟೆ ಕ್ಲಾಸು ಇತ್ಯಾದಿ ಬೇರೆ ಬೇರೆ ಕ್ಲಾಸುಗಳ ಬಗ್ಗೆ ಮಾತಾಡ್ತಿದ್ದೇವೆ. ಇವತ್ತಿನ ಒಂದು ಹೊಸ ಅಗತ್ಯವಿರಬಹುದು, ಬಹುಶಃ ಸಾಹಿತ್ಯ ಓದಿನ ತರಗತಿ ಅಂತ ನಾವು ಮಕ್ಕಳನ್ನ ಕಳಿಸಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕಂದ್ರೆ ಮನೆಯಲ್ಲಂತೂ ಟಿವಿ ಮುಂದೆ ಕುಳಿತುಕೊಳ್ಳೋ ಮಕ್ಕಳು, ಸ್ಕೂಲಿಗೆ ಹೋದ್ರೆ ಪಠ್ಯ ಬಿಟ್ಟು ಇನ್ನೇನೋ ಓದದೇ ಇರುವಂತಹ ಪರಿಸ್ಥಿತಿ. ಲೈಬ್ರರಿ ಅಂತ ಒಂದು ಪಿರಿಯಡ್ ಇದ್ರೂ ಕೂಡ ಆ ಪಿರಿಯಡ್ ಅನ್ನ ಕೂಡ ಕಬಳಿಸಲಿಕ್ಕೆ ಇನ್ನೇನೇನೇನೋ ನಡೀತಾ ಇರುತ್ತೆ. ಪರೀಕ್ಷೆ ಸಮಯದಲ್ಲಿ ಪೋರ್ಷನ್ ಆಗಿಲ್ಲ ಅಂತ ಹೇಳಿ ಲೈಬ್ರರಿ ಪೀರಿಯಡ್ ಅಲ್ಲಿ ಕೂಡ ಮಕ್ಕಳಿಗೆ ಪಾಠವನ್ನ ಮಾಡೋದಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಒಂದು ವಿಶೇಷೀಕೃತ ಚಟುವಟಿಕೆಯಾದರೂ ಸರಿ ಸಾಹಿತ್ಯದ ಓದನ್ನ ಮಕ್ಕಳಲ್ಲಿ ಮೂಡಿಸುವ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಮಕ್ಕಳ ರಂಗಭೂಮಿ ಇದರಲ್ಲಿ ತುಂಬಾ ದೊಡ್ಡ ಪಾತ್ರವನ್ನ ವಹಿಸಬಹುದು. ಮಕ್ಕಳಿಗಾಗಿ ಕವಿಗೋಷ್ಠಿಗಳನ್ನ ಮಾಡುವಂಥದ್ದು, ಅವರೇ ಚಿತ್ರಕ್ಕೊಂದು ಕಥೆ ಬರೆಯುವುದು, ಕಥೆಗೊಂದು ಚಿತ್ರ ಬರೆಯುವುದು, ತಾವೇ ನಾಟಕವನ್ನ ಬರೆದು ತಾವೇ ನಿರ್ದೇಶಿಸಿ ತಾವೇ ಅದನ್ನು ಆಡುವುದು, ಈ ರೀತಿಯ ಚಟುವಟಿಕೆಗಳನ್ನ ಕೆಲವು ಬಹಳ ಸೃಜನಶೀಲ ರಂಗಶಿಕ್ಷಣ ಕೇಂದ್ರಗಳು ಇವತ್ತು ಮಾಡ್ತಾ ಇವೆ. ಅವು ಕೂಡ ಬಹಳ ಪರೋಕ್ಷವಾದ ರೀತಿಯಲ್ಲಿ ಸಾಹಿತ್ಯದ ಬೆಳವಣಿಗೆಗೆ ಕಾರಣ ಆಗ್ತಾ ಇವೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಇದು ಬಹಳ ವಿಸ್ತೃತವಾಗಿ ಅನೇಕ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳು ಸೇರಿ ಯೋಚನೆ ಮಾಡಿ ಮಾಡಬೇಕಾದಂತಹ ಒಂದು ಕೆಲಸ ಅಂತ ನಾನು ತಿಳ್ಕೊಳ್ತೇನೆ. ಒಂದಂತೂ ನಿಜ, ಇದು ತನ್ನಂತಾನೆ ಆಗುವ ಕೆಲಸ ಅಲ್ಲ. ಪ್ರಜ್ಞಾಪೂರ್ವಕವಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಮಕ್ಕಳ ಹತ್ರ ಕನ್ನಡ ಪುಸ್ತಕಗಳನ್ನ ಕೊಂಡೊಯ್ಯಬೇಕಾಗಿದೆ. ಇಲ್ಲಿ MD ಸರ್ಕಾರದ ವತಿಯಿಂದ ಮಕ್ಕಳ ಸಾಹಿತ್ಯ ಅಕಾಡೆಮಿ ಅಂತ ಇಲ್ಲ, ಬಾಲ ವಿಕಾಸ ಅಕಾಡೆಮಿ ಇದೆಯಲ್ಲ, ಬಾಲ ವಿಕಾಸ ಅಕಾಡೆಮಿ ಅಂತಿದೆ ಸರ್. ಇಲ್ಲಿ ಒಂದು ಹಿರಿಯರು ಮಕ್ಕಳ ಸಾಹಿತ್ಯ ಅಕಾಡೆಮಿ ಅಂತ ಇದೆಯಾ ಅಥವಾ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಕೇಳಿದ್ರು. ಬಾಲ ವಿಕಾಸ್ ಅಕಾಡೆಮಿ ಅಂತಿದೆ, ಆದ್ರೆ HS ವೆಂಕಟೇಶ್ ಮೂರ್ತಿ ಅವರು ಅದಕ್ಕಿಂತ ಭಿನ್ನವಾದ ಅಭಿಪ್ರಾಯ ಇದ್ದ ಹಾಗೆ ತೋರುತ್ತೆ. ಅವ್ರ ಮಾತನ್ನ ಕೇಳಿಸ್ಕೊಳ್ತಾರೆ. ಅಲ್ಲ, ಅಕಾಡೆಮಿಗಳು ಏನು ಮಾಡ್ಲಿಕ್ಕಾಗಲ್ಲ. ಈ ಮಕ್ಕಳ ಸಾಹಿತ್ಯ ನೇರವಾಗಿ ಮಕ್ಕಳಿಗೆ, ತಾಯಿ ತಂದೆಯರಿಗೆ, ಅಧ್ಯಾಪಕರಿಗೆ ಸಂಬಂಧಪಟ್ಟಿರುವಂಥದ್ದು. ಯಾವ ಸಂಸ್ಥೆಯೂ ಏನೂ ಮಾಡಲಿಕ್ಕಾಗೋದಿಲ್ಲ. ಮಕ್ಕಳ ಸಾಹಿತಿಯಾಗಿ ನಾನು ಮಕ್ಕಳ ಕವಿತೆಯನ್ನು ಬರೆಯುವಾಗ ಒಂದು ನನ್ನನ್ನು ಕಲಕಿದಂಥ ಒಂದು ಅನುಭವ ಆಯಿತು. ಅದನ್ನು ಮಾತ್ರ ನಾನಿಲ್ಲಿ ಪ್ರಸ್ತಾಪಿಸಲೇಬೇಕು. ನಾವು ಸಾಮಾನ್ಯವಾಗಿ ಮಕ್ಕಳು ಅಂದರೆ ಆರೋಗ್ಯವಾಗಿ ಚೆನ್ನಾಗಿರುವಂಥ ಮಕ್ಕಳಂತಲೇ ಲೆಕ್ಕ ಹಿಡಿತೀವಿ. ಆದರೆ ಎಷ್ಟೋ ಜನ ಮಕ್ಕಳಿಗೆ ನಾವು ಬರೀತಿರೋ ಸಾಹಿತ್ಯ ತಲುಪ್ತಿದೆಯಿಲ್ವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆನೇ ಮಾಡಿಲ್ಲ, ಅಥವಾ ಅವರಿಗೆ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಕಾಳಜಿ ಇಲ್ಲ. ಸುಮಾರು ಒಂದು 5 ವರ್ಷಗಳ ಹಿಂದೆ ಇಂಥ ಒಂದು ಬಿಕ್ಕಟ್ಟಿನ ಸಂದರ್ಭ ನಮಗೆ ಎದುರಾಯಿತು. ನಮ್ಮ ಸ್ನೇಹಿತರು ವಿಶೇಷ ಮಕ್ಕಳಿಗೋಸ್ಕರ ಒಂದು ಶಾಲೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ಮಕ್ಕಳ ಗ್ರಹಿಕೆ ಬಹಳ ಕಡಿಮೆ, ಬುದ್ಧಿಮಾಂದ್ಯ ಮಕ್ಕಳವರೆಲ್ಲ. ಅವರಿಗೋಸ್ಕರ ಒಂದು CD ಮಾಡಬೇಕು, ಮಕ್ಕಳ ಪದ್ಯಗಳನ್ನು ಬರೆಸಬೇಕು ಹಾಗೆ ಅಂತ. ಅದಕ್ಕೆ ನನ್ನನ್ನು, ಲಕ್ಷ್ಮಣರಾಯನ, ಜಯಂತ್ ಕಾಯ್ಕಿಣಿನ ಅವರು ಕರ್ಕೊಂಡು ಹೋದ್ರು ಅಲ್ಲಿ. ಅಲ್ಲ, ಅವನು ನಮ್ಮಿಂದ ಅವರಿಗೆ ಬರೆಸಬೇಕು ಅಂತ. ನಮಗೆ ಆವಾಗ ಗೊತ್ತಾಯಿತು ಬೇರೆ ಮಕ್ಕಳಿಗೆ ಬರೆದ ಹಾಗಲ್ಲ, ಇದು ಬೇರೆನೇ ಒಂದು ದೊಡ್ಡ ಸವಾಲಿನ ಪ್ರಶ್ನೆ ಇದು ಅಂತ.
ನಾವು ಎಷ್ಟೋ ದಿನ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳು ಅವರು ಹೇಗೆ ಗ್ರಹಿಸ್ತಾರೆ ಅಂತೆಲ್ಲ ತಿಳ್ಕೊಂಡು ಅವರಿಗೆ ಯಾವುದು ಕೂಡ ಅಮೂರ್ತವಾದ್ದು ಗೊತ್ತಾಗ್ತಿರ್ಲಿಲ್ಲ, ಬಣ್ಣದ ಗ್ರಹಿಕೆ ಇಲ್ಲ. ಹಾಗಾಗಿ ಅವರಿಗೆ ಎಲ್ಲವನ್ನೂ ಕಾಂಕ್ರೀಟ್ ಆಗಿರುವಂಥ ಸಂಗತಿ ಮೂಲಕನೇ ಹೇಳಬೇಕಾಗಿತ್ತು. ಅಂಥ ಮಕ್ಕಳಿಗೆ ನಾವು ಯಾವ ರೀತಿ ಬಣ್ಣದ ಸಂವೇದನೆ ಕೊಡಬೇಕು, ಯಾವ ರೀತಿ ಅನುಭವಗಳನ್ನ ಹೇಳಬೇಕು, ಇದಕ್ಕೆಲ್ಲ ನೇರವಾಗಿ ವಸ್ತುಗಳನ್ನ ಇಟ್ಟುಕೊಂಡು ಅದ್ರ ಬಗ್ಗೆ ಪದ್ಯ ಬರೆಯುವಂಥ ಒಂದು ಮಹಾ ಬಿಕ್ಕಟ್ಟು ನಮಗೆ ಬಂತು. ಆಗ ಗೊತ್ತಾಯ್ತು ನನಗೆ ಮಕ್ಕಳ ಸಾಹಿತ್ಯ ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ನಾವೀಗ ಬರೀತಿರೋದು ಕೂಡ ಕೆಲವೇ ಮಕ್ಕಳು ತಲುಪ್ತಾ ಇದೆ, ಎಲ್ಲ ಮಕ್ಕಳಿಗೂ ಅಲ್ಲ ಅಂತ. ಆ ಮಕ್ಕಳು ಏನು ಪಾಪ ಮಾಡಿದ್ರು, ಅವರಿಗೂ ಕೂಡ ಒಂದು ಹಕ್ಕಿ ಸಾಲು ಬೇಕಾಗಿತ್ತಲ್ವ, ಅದನ್ನು ಬರೆಯೋಕೆ ನಾವು ಸಮರ್ಥರಾಗಲಿಲ್ಲ. ಆ ಪ್ರಯತ್ನವನ್ನು ನಾವು ಮಾಡಿದುವಾಗ ಲಕ್ಷ್ಮಣರಾವು, ನಾನು, ಜಯಂತ್ ಕಾಯ್ಕಿಣಿ, ಅದು ತುಂಬ ಇಷ್ಟವಾಯಿತು. ಆ ಮಕ್ಕಳೆಲ್ಲ ಎಷ್ಟು ಸಂತೋಷಪಟ್ಟು ಅಂದರೆ ಅವರೆಲ್ಲ ಆ ಪದ್ಯಗಳನ್ನ ಹಾಡ್ಕೊಂಡು ಕುಣಿದಾಗ ನಮಗಾದ ಒಂದು ಆನಂದ ಇದೆಯಲ್ಲ, ಅದನ್ನು ವಿವರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇಂಥ ಅನುಭವಗಳಿದೆಯಲ್ಲ, ಈ ಥರದ ಅನುಭವಗಳನ್ನು ನಾವು ಎದುರಿಸ್ತಿದ್ವಿ. ನಿತ್ಯ ಹೊಸ ಹೊಸ ಚಾಲೆಂಜಸ್ ಬರ್ತಾ ಇದೆ. ಇದನ್ನು ಹೇಗೆ ಬರೀಬೇಕು, ಹೆಣ್ಣು ಮಕ್ಕಳಿಗೆ ಹೇಗೆ ಬರೀಬೇಕು, ಗಂಡು ಮಕ್ಕಳಿಗೆ ಹೇಗೆ ಬರೀಬೇಕು, ಅವರವ್ರ ಪ್ರಜ್ಞೆ ವಿಕಾಸಕ್ಕೆ ನಾವು ಮಾಡಬೇಕಾದ ಕೆಲಸ ಏನು, ಎಲ್ಲ ಮಕ್ಕಳನ್ನು ಸಮಾನವಾಗಿ ನೋಡಬೇಕಾ ಅಥವಾ ಅದರಲ್ಲಿ ಭಿನ್ನತೆ ಇದೆಯಾ, ಕೆಳವರ್ಗದ ಮಕ್ಕಳು ಹೇಗೆ, ಮೇಲ್ವರ್ಗದ ಮಕ್ಕಳು ಹೇಗೆ, ಇವೆಲ್ಲವನ್ನು ಹೇಗೆ ನಾವು ಅವರಿಗೆ ಅವರ ಮನಸ್ಸಿನಲ್ಲಿ ವಿಷಮತೆ ಮತ್ತು ವಿಷ ಹುಟ್ಟಿದ ಹಾಗೆ ಅದನ್ನು ಹೇಗೆ ನಾವು ಅವರ ಮನಸ್ಸು ಅರಳೋ ಹಾಗೆ ಹೇಳೋದು ಹೇಗೆ, ಇಂಥ ಮುಖ್ಯ ಪ್ರಶ್ನೆಗಳಿಗೆ ನಾವು ಇನ್ನೂ ಉತ್ತರ ಕಂಡುಕೊಳ್ಬೇಕಾದ್ದೇ ಇದೆ. ಇದರ ಹೊರತಾಗಿ ಕೂಡ ತಮ್ಮ ಅನುಭವಿಸಿದ್ದನ್ನು ಬಹಳ ಚೆನ್ನಾಗಿ ನಮಗೆ ಪ್ರೆಸೆಂಟ್ ಮಾಡಿದ್ರಿ. ದಿನನಿತ್ಯದ ಆರೋಗ್ಯವಂತ ಸ್ಥಿತಿವಂತ ಮಕ್ಕಳಿಗೆ ಇದನ್ನು ತಲುಪಿಸೋದು ಬೇರೆ, ಈ ಥರದ ಬೇರೆ ಸಾಮರ್ಥ್ಯ ಇರುವಂಥ ಮಕ್ಕಳಿಗೆ ತಲುಪಿಸೋದು ಬೇರೆ. ಬಹಳ ಸಂತೋಷ. ಆದರೂ ನಮ್ಮ ಹಿರಿಯರು ಮತ್ತು ಇವರು ಹೇಳಿದ ಹಾಗೆ ಅಕಾಡೆಮಿ ಇರುವಂತಹದ್ದು ಇದಕ್ಕೆ ಮಾರಕ ಆಗೋದಿಲ್ಲ. ಸಾಮಾನ್ಯ ಅಕಾಡೆಮಿ ಅಕಸ್ಮಾತ್ ಆಗಿದ್ದರೆ ಅಲ್ಲಿ ಮತ್ತೆ ಸೇರಬೇಕಾದಂಥ ಸರಿಯಾದಂಥ ಸದಸ್ಯರುಗಳು ಸೇರಿದರೆ ಅಕಾಡೆಮಿ ಕೊಡುವಂಥ ಸಾಂಘಿಕ ಶಕ್ತಿಯನ್ನು ಖಂಡಿತವಾಗಿಯೂ ಕೂಡ ಪ್ರಯೋಜನಕ್ಕೆ ಬರುತ್ತೆ. ಅದು ಸರ್ಕಾರದ ಸಂಸ್ಥೆ ಆಗಿದ್ದರೆ ಅದು ನಮ್ಮ ಸಂಸ್ಥೆ ಅಂತಕ್ಕಂಥ ಭಾವನೆ ನನಗಂತೂ ಇದೆ. ಅದರ ಬಗ್ಗೆ ನಾನು ಯಾವಾಗಲೂ ಮಡಿವಂತಿಕೆ ಅಥವಾ ನಿರಾಕಾರದ ಭಾವನೆಯನ್ನು ತಾಳೋದಿಲ್ಲ. ಅಕಸ್ಮಾತ್ ಈವರೆಗೆ ಮಕ್ಕಳ ಸಾಹಿತ್ಯ ಅಕಾಡೆಮಿ ಇಲ್ಲ ಅನ್ನೋದಾದರೆ ಅದಕ್ಕೆ ಸಾಹಿತ್ಯ ಅಕಾಡೆಮಿಯಲ್ಲೇ ಒಂದು ರೀತಿಯ ಜಾಗ ಸಿಗಬೇಕಾ, ಪ್ರಾಶಸ್ತ್ಯ ಸಿಗಬೇಕಾ, ಅಥವಾ ಮಕ್ಕಳ ಸಾಹಿತ್ಯಕ್ಕೇನೆ ಅಂತ ಒಂದು ಬೇರೆ ಅಕಾಡೆಮಿ ಇರುವಂತ ಅಗತ್ಯ ಇದೆಯಾ, ಬೇಕಾ? ಬೇಕಾ ಬೇಡದ ಬಗ್ಗೆ ಹೇಳ್ತಿಲ್ಲ, ನಾನು ಒಟ್ಟಾರೆ ಹೇಳ್ತೀನಿ. ಇಡೀ ಜಗತ್ತಿನಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲೇ ಆಗಿರ್ಬೋದು, ಇಡೀ ಸಾಹಿತ್ಯದ ವಾತಾವರಣ ನೋಡಿದಾಗ ಈಗ ಮೇನ್ ಚಾನೆಲ್ ಅಂತ ಗುರುತಿಸೋ ಹಂಗಾಗಿದೆ. ಎಲ್ಲೂ ಕೂಡ ಮಕ್ಕಳ ಸಾಹಿತ್ಯವನ್ನು ಗುರುತಿಸೋ ಪ್ರಯತ್ನ ಸೀರಿಯಸ್ ಆಗಿ ಯಾರೂ ಮಾಡಿಲ್ಲ. ಇಡೀ ಇಂಡಿಯಾದಲ್ಲಿ ಇವತ್ತಿನವರೆಗೂ ಮಕ್ಕಳ ಸಾಹಿತ್ಯದ ವಿಮರ್ಶೆ, ಅಧ್ಯಯನ ಅಂತ ಅನ್ನೋದಕ್ಕೆ ಒಂದೇ ಒಂದು ಪತ್ರಿಕೆ ಇದೆ ಇಂಗ್ಲೀಷ್ನಲ್ಲಿ. ಅದನ್ನು ಬಿಟ್ಟರೆ ಕನ್ನಡದಲ್ಲಿ ನಾವು ನಮ್ಮ ಗೆಳೆಯರ ಮಧ್ಯೆ ಒಂದು ಕ್ವಾರ್ಟರ್ಲಿ ಮಾಡಿದ್ವಿ. ಅದು 2 ವರ್ಷ ಮಾತ್ರ ನಡೀತು. ನಂತರ ಚಂದ ಇಲ್ಲದೆ ನಿಂತು ಹೋಯಿತು. ಸುಮಾರು ರಾಜ್ಯಗಳಲ್ಲಿ ಇರುವಂಥ ಹಿಂದಿ ಭಾಷೆಯಲ್ಲೂ ಕೂಡ ಇವತ್ತಿನವರೆಗೂ ಹಿಂದಿ ಭಾಷೆಯ ವಿಮರ್ಶೆಗೆ, ಅಧ್ಯಯನಕ್ಕೆ ಒಂದು ಪತ್ರಿಕೆ ಕೂಡ ಇಲ್ಲ. ಅಲ್ಲ, ಇದಕ್ಕೆ ಅದು ಪೂರಕ ಆಗುತ್ತಾ ಅಂತ ಉತ್ತರ ಕೊಡುತ್ತಾ ಅಂತ ತುಂಬಾ ಪೂರಕವಾಗಿರೋದು ನನ್ನ ಉತ್ತರ. ಯಾತಕ್ಕೆ ಅಂದ್ರೆ ವಾಸ್ತವ ಸಮಸ್ಯೆ ಇದು. ಯಾವ ಅಕಾಡೆಮಿಗಳು ಮಕ್ಕಳ ಸಾಹಿತ್ಯ ಕುರಿತ ಕೆಲಸ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅನ್ನೋದಕ್ಕೂ ಸಹಜವಾದ ಕಾರಣ ಇದೆ. ಅಲ್ಲಿ ಭಾಗವಹಿಸೋರೆಲ್ಲ ಪ್ರಬುದ್ಧರಾಗಿ ಇರ್ತಾರೆ. ಹಾಗಾಗಿ ಅವರು ಮೇನ್ ಚಾನೆಲ್ ಸಾಹಿತ್ಯಕ್ಕೆ ಮಾತ್ರ ಗಮನವನ್ನು ಕೊಡ್ತಾರೆ, ಮಕ್ಕಳ ಸಾಹಿತ್ಯಕ್ಕೆ ಗಮನ ಕೊಡೋದಿಲ್ಲ. ಹೇಳ್ತಾ ಇರೋದು ಸಾಹಿತ್ಯ ಅಕಾಡೆಮಿಗೆ ಈ ಜವಾಬ್ದಾರಿಯನ್ನೂ ಕೊಟ್ಟರೆ ಅಲ್ಲಿರ್ತಕ್ಕಂತಹ ಒಂದು ವಾತಾವರಣದಲ್ಲಿ ಅಥವಾ ಸ್ಪೇಸ್ನಲ್ಲಿ ಮಕ್ಕಳ ಸಾಹಿತ್ಯಕ್ಕೆ ಸಿಗಬೇಕಾದಷ್ಟು ಮಹತ್ವದ ಸ್ಥಾನ ಮತ್ತು ಸಿಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಆತಂಕಾಗಿ ಮಕ್ಕಳ ಸಾಹಿತ್ಯ ಅಕಾಡೆಮಿ ಅಂತಲೇ ಒಂದು ಪ್ರತ್ಯೇಕವಾದ ಇರಬಹುದೇ ಅನ್ನೋ ಅಪೇಕ್ಷೆ ಇದೆಯಲ್ಲ, ಅದು ಸಾತ್ವಿಕವಾದ ಅಪೇಕ್ಷೆ ಅಂತ. ಅದು ನಮ್ಮ ಪ್ರಾದೇಶಿಕ ಭಾಷೆಗಳ ಮಿತಿಯಲ್ಲಿ ಅದೊಂದು ತುಂಬಾ ದೊಡ್ಡ ಹೊರೆ ಆಗ್ಬೋದು. ಬೇರೆ ವ್ಯವಸ್ಥೆ ಮಾಡೋದಕ್ಕೆ ಇರ್ಬೋದು. ಬಹುಶಃ ಎಲ್ಲೂ ಇಲ್ಲ. ಓನ್ಲಿ ಇನ್ ಕೇರಳ ಮಾತ್ರ ಮಕ್ಕಳ ಸಾಹಿತ್ಯ ಅಕಾಡೆಮಿ ಒಂದು ಮಾತ್ರ ಇದೆ. ಇಲ್ಲಿ ನೋಡಿ, ಇಲ್ಲಿ ಚೇತನ್ ನಮ್ಮ ಈ ಚರ್ಚೆಯಲ್ಲಿ ಅದು ಬಂತು ಅಂತಾದ್ರೆ ಇನ್ನು ಸ್ವಲ್ಪ ಹೊತ್ತಿನ ನಂತರ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಇದ್ದ ಕಾರಣಕ್ಕೆ ಒಂದು ಸರ್ಕಾರಿಕವಾದಂತಹ ಕಾರ್ಯಕ್ರಮಕ್ಕೆ ಕೂಡ ಯಾಕೆ ಲಕ್ಷಣವಾಗಿ ನಡೆಯಿತು ಅನ್ನೋದನ್ನು ಸಾಧ್ಯವಾದ್ರೆ ಉದಾಹರಿಸ್ತಾನೆ. ಈಗ ಬೇಡ. ಇಲ್ಲಿ ನಮ್ಮ ಚೇತನ್ ಸೊಲ್ಗಿ ಮುಂಡ್ರಗಿಯಿಂದ ಇವರು ಒಂದು ಈ ತರದ ಪ್ರಶ್ನೆಯನ್ನ ಕಳಿಸಿದ್ದಾರೆ. ನೋಡಿ, ಮಕ್ಕಳ ಸಾಹಿತ್ಯವನ್ನೇ ಕೇಂದ್ರವಾಗಿರಿಸಿಕೊಂಡು ಮಕ್ಕಳಿಗಾಗಿಯೇ ಬರೆಯುತ್ತಿರುವ ಸಾಹಿತಿಗಳಿಗೆ ಯಾಕೆ ಮನ್ನಣೆ ಇಲ್ಲ? ಎಲ್ಲೋ ಒಂದು ಕಡೆ ಮಕ್ಕಳಿಗಾಗಿಯೇ ಬರೆಯುವ ಸಾಹಿತಿಗಳನ್ನ ಗುರುತಿಸುತ್ತಾರಲ್ಲ ಅನಿಸುತ್ತದೆ. ಹೌದು ಅಲ್ವೋ? ಅಲ್ಲ, ಹೌದು. ಬಾಲ ಸಾಹಿತ್ಯವನ್ನೇ ಗಮನದಲ್ಲಿ ಇಟ್ಟುಕೊಂಡು ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಇದ್ರ ಕಡೆ ಲಕ್ಷ್ಯ ಕೊಟ್ಟು ಈಗಾಗಲೇ ಕನ್ನಡದಲ್ಲಿ ನಮ್ಮ ಡಿಸೋಜ ಅವರು, ವೆಂಕಟೇಶ್ ಮೂರ್ತಿ ಅವರಿಗೆ ಪ್ರತಿಷ್ಠಿತ ಪುರಸ್ಕಾರಗಳನ್ನು ಕೊಟ್ಕೊಂಡು ಬಂದ್ದಾರೆ. ಬಾಲ ಸಾಹಿತ್ಯ ಪುರಸ್ಕಾರ ಅಂತಾನೆ ಒಂದು ವಿಶಿಷ್ಟ ಪುರಸ್ಕಾರವನ್ನು ಆರಂಭ ಮಾಡಿದರು ಕೇಂದ್ರ. ಮತ್ತು ಭಾರತೀಯ 24 ಭಾಷೆಗಳಿಗೆ ಇದನ್ನ ಅನುಸರಿಸಲು ಶುರು ಮಾಡ್ಯಾರ. ಅಂದ್ರೆ ಅದರ ಪ್ರಭಾವದಿಂದಾಗಿನೂ ಬೇರೆ ಬೇರೆ ಕ್ಷೇತ್ರೀಯ ಭಾಷೆಗಳಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಈಗಾಗಲೇ ಬರವಣಿಗೆ, ಪ್ರಕಟಣೆ ಮತ್ತು ಅದರ ಪ್ರಚಾರ ಸಾಧ್ಯ ಆಗಿದೆ, ಹೆಚ್ಚಾಗಿದೆ. ಸ್ವತಃ ಆನಂದ್ ಪಾಟೀಲ್ಗೆ ಗೊತ್ತು. 2-3 ವರ್ಷದಿಂದ ನಾನಿಬ್ಬರು
ಸಮಾನ ಸಂಪರ್ಕ ಇಟ್ಕೊಂಡು ಕನ್ನಡದಲ್ಲಿ ಬಂದಂತಹ ಬಾಲ ಸಾಹಿತ್ಯದ ಎಲ್ಲಾ ಲೇಖನಗಳನ್ನ ಮತ್ತು ಲೇಖಕರನ್ನ, ಕವಿಗಳನ್ನ ಒಟ್ಟಿಗೆ ಅಧ್ಯಯನ ಮಾಡುವ ಅನುಕೂಲಕ್ಕಾಗಿ ಲೇಖನಗಳನ್ನು ಕೂಡ ತಯಾರು ಮಾಡ್ಕೊತ ಬಂದೆವು. ಆನಂದ ಪಾಟೀಲರು ನಮ್ಮ ಕನ್ನಡದಲ್ಲಿ ಬಾಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶಿಷ್ಟ ವಿಶ್ವಕೋಶ ಇದ್ದಂಗೆ ಅವರು ಹೇಳ್ತಾ ಇಲ್ಲ ಅದನ್ನು. ಅದು ನಿಜವಾಗಿಯೂ ಬಹಳ ಒಳ್ಳೆ ಕೆಲಸ ಮಾಡ್ಯಾರ. ನಾವು ಯಾರಿಗೂ ಗೊತ್ತಿಲ್ಲದಷ್ಟು ಅದ್ಭುತ ಸಾಹಿತ್ಯದ ಸಂಗ್ರಹ ಇದೆ, ಅವರಿಗೆ ಜ್ಞಾನ ಸಂಗ್ರಹ ಇದೆ. ಸರ್, ಇದು ಒಂದು ಮಕ್ಕಳ ಸಾಹಿತ್ಯ, ಕಲೆ, ನಾಟಕ ಇದು ಸಂಬಂಧಪಟ್ಟಂತೆ ಮಾತಾಡುವಾಗ ನಿಜವಾಗಲೂ ಬಹಳ ಸಾರ್ಥಕವಾದ ಕೆಲಸ ಆಗ್ತಿರೋದು ಮಕ್ಕಳ ನಾಟಕ ರಂಗದಲ್ಲಿ. ಅದರಲ್ಲೂ ಬೆನಕದಂತಹ ಸಂಸ್ಥೆಯವರು, ಪ್ರೇಮ ಕಾರಂತರಂಥವರು ತಮ್ಮ ಇಡೀ ಜೀವಿತವನ್ನ ಮಕ್ಕಳ ನಾಟಕಗಳ ಪ್ರಯೋಗಕ್ಕೋಸ್ಕರ ಮೀಸಲಿಟ್ಟರು. ನಮ್ಮಿಂದೆಲ್ಲ ನಾಟಕಗಳನ್ನು ಬರೆಸಿದ್ರು. ಪ್ರತಿ ವರ್ಷ ನಮ್ಮಿಂದ ನಾಟಕಗಳನ್ನು ಬರೆಸಿ ಮಕ್ಕಳಿಗೋಸ್ಕರ ತಯಾರು ಮಾಡಿ ತರಬೇತಿ ಕೊಟ್ಟು ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರು ಪ್ರೇಮ ಕಾರಂತರಂದ್ರೆ, ಅವರನ್ನ ಮುದ್ದು ಮಾಡ್ತಾ ಮಾಡ್ತಾ ಮಕ್ಕಳಿಗೆ ನಾಟಕ ಕಲಿಸ್ಕೊಟ್ರು. ಒಂದು ಸಾರಿ ಕನ್ನಡ ನಾಟಕದಲ್ಲಿ ಮಕ್ಕಳು ಅಭಿನಯಿಸ್ಬಿಟ್ರೆ ಅವರು ಕನ್ನಡದ ಆಚೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವರು ಇಡೀ ಜೀವನ ಪೂರ್ತಿ ಕನ್ನಡದವರಾಗಿ ಉಳಿತಾರೆ. ಇಂಥ ಪ್ರಯೋಗವನ್ನು ಅವರು ಮಾಡಿದರು. ಹಾಗೆಯೇ ಮಕ್ಕಳ ಸಿನಿಮಾಗಳಲ್ಲಿ ನಾಗಾಭರಣ ಇಲ್ಲೇ ಇದ್ದಾರೆ, ಅವರು ಇದ್ದಾರೆ ಅಂತ ಹೇಳ್ತಾ ಇಲ್ಲ, ನಾನು ಅದರಲ್ಲಿ ಇನ್ವಾಲ್ವ್ ಆದಂತ ಹೇಳ್ತೇನೆ. ಅವರು ಮಾಡಿದಂತಹ ಚಿನ್ನಾರಿ ಮುತ್ತ ಸಿನಿಮಾ ಎಷ್ಟು ಜನ ಮಕ್ಕಳು ನೋಡಿದ್ದಾರೆ. ಇವತ್ತು ವಯಸ್ಸಾದವರು ಕೂಡ ಎಷ್ಟೋ ಸರಿ ನೋಡ್ಬಿಟ್ಟು ನಾನು ಚಿಕ್ಕವನಿದ್ದಾಗ ನಿಮ್ಮ ಸಿನಿಮಾ ನೋಡಿದ್ದೆ ಸರ್ ಅಂತ, ಮತ್ತೆ ಅಲ್ಲಿ ಹಾಡುಗಳನ್ನು ಹೇಳಿದ್ದೆ ಅಂತ ಹೇಳಿ. ಅಂದರೆ ಈ ಸಿನಿಮಾ ರಂಗದಲ್ಲಿ ಅದ್ಭುತವಾದಂತಹ ಮಕ್ಕಳು ನಮ್ಮ ಶೇಷಾದ್ರವರು ಮಾಡಿದ್ದಾರೆ, ನಾಗಾಭರಣ ಮಾಡಿದ್ದಾರೆ, ಕಾಸರವಳ್ಳಿಯವರು ಮಾಡಬೇಕು ಅಂತಿದ್ದಾರೆ, ಹೇಳ್ತಾ ಇದ್ದಾರೆ ಅವ್ರು ಮಾಡ್ತೀನಿ ಅಂತ. ಅವ್ರು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಬೇಗ ಒಂದು ಫಿಲ್ಮ್ ಮಾಡಲಿ ಅಂತ ನನ್ನ ಆಸೆ ಮತ್ತು ಅಪೇಕ್ಷೆ ಕೂಡ. ಅಂದ್ರೆ ಸಿನಿಮಾದಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಮಕ್ಕಳ ಸಾಹಿತ್ಯ ಮತ್ತು ಕಲೆಯ ಬಗ್ಗೆ ಇರುವಂತಹ ಎಚ್ಚರ ನಮ್ಮ ಕಾವ್ಯ, ಕಥೆ, ಕಾದಂಬರಿಯಲ್ಲಿ ಆಗಲಿಲ್ಲ. ಅದಕ್ಕೆ ಏನು ಕಾರಣ ನನಗೆ ಗೊತ್ತಿಲ್ಲ. ಮಕ್ಕಳ ಕವಿತೆಗಳು ತುಂಬಾ ಚೆನ್ನಾದಂತಹ ಕವಿತೆಗಳು ಬರ್ತಾ ಇವೆ, ಈಗ ಅದ್ಭುತವಾದಂತಹ ನಾಟಕಗಳು ಬರ್ತಾ ಇವೆ ಕನ್ನಡದಲ್ಲಿ. ಒಳ್ಳೆ ಕಾದಂಬರಿಗಳನ್ನು ಕೂಡ ಮಕ್ಕಳ ಕಾದಂಬರಿಗಳನ್ನು ಬರೀತಾ ಇದ್ದಾರೆ ನಮ್ಮಲ್ಲಿ. ಆದರೆ ಅದನ್ನ ಯಾವ ರೀತಿಯಲ್ಲಿ ಎಲ್ಲಾ ಮಕ್ಕಳಿಗೂ ತಲುಪೋ ಹಂಗೆ ಮಾಡಬೇಕು, ಇದು ಅಕಾಡೆಮಿ ಮಾಡಲಾರದು, ಪ್ರಶಸ್ತಿ ಪುರಸ್ಕಾರಗಳು ಮಾಡಲಾರವು. ಮೂಲಭೂತ ಪ್ರಶ್ನೆ ಎಲ್ಲಿ ಬರುತ್ತೆ ಅಂದ್ರೆ, ಬೆಳಗ್ಗೆ ಅನಂತಮೂರ್ತಿಗಳು ಮಾತಾಡಿದ್ರಲ್ಲ, ಎಲ್ಲಿವರೆಗೆ ಮಕ್ಕಳು ಇಂಗ್ಲಿಷ್ ಮಾಧ್ಯಮ ಬಿಟ್ಟು ಕನ್ನಡದಲ್ಲಿ ಓದೋದಿಲ್ವೋ ಅಲ್ಲಿವರೆಗೆ ನಾವು ಬರೆದಿದ್ದೆಲ್ಲ ವ್ಯರ್ಥನೆ. ನಾನು ಎಷ್ಟೋ ಪುಸ್ತಕ, ನಾನು ಬರೆದಿರೋ ಪುಸ್ತಕನೇ ಮಕ್ಕಳಿಗೆ ಕೊಡಬೇಕಾದ್ರೆ ಎಷ್ಟು ಸಂಕೋಚ ಪಡ್ತೀನಿ, ಎಷ್ಟು ಮುಜುಗರ ಪಡ್ತೀನಿ, ಎಷ್ಟು ಮುಖ ಕೆಳಗೆ ಹಾಕ್ತೀನಿ ಅಂತಂದ್ರೆ ಆ ಅಪ್ಪ ಅಮ್ಮನ ಹತ್ರ ಗೋಗರಿತ ಕೇಳ್ಬೇಕು. ನಾನು ಹಕ್ಕಿ ಸಾಲು ಬರೆದ್ದೀನಿ, ಅದನ್ನ ನಿಮ್ಮ ಮಗು ಕೊಡ್ಬೋದಾ ನಾನು ಪ್ಲೀಸ್? ಇಂಗ್ಲಿಷ್ ನಲ್ಲಿ ಇದ್ರು ಕೊಡಿ. ಅವ್ರು ಕೊಡಿ ಸರ್, ಪರವಾಗಿಲ್ಲ, ನೀವು ಎಷ್ಟೊಂದು ಯಾಕೆ ಬೇಜಾರು ಮಾಡ್ಕೋತೀರಾ, ನಾವು ಮಕ್ಕಳಿಗೆ ಆ ಪದ್ಯ ಓದ್ತೀವಿ, ನಮ್ಮ ಮಗುಗ್ ಬರಲ್ಲ ಕನ್ನಡ, ಆದ್ರೆ ನನಗೆ ಬರುತ್ತಲ್ಲ ಅಂತ. ನನಗನ್ಸುತ್ತೆ ಒಂದು ಪಕ್ಷ ಆ ಮಗು ತಾಯಿ ಆದಾಗ ಇದೇ ಹಕ್ಕಿ ಸಾಲು ಕಲೆಕ್ಷನ್ ನಾನು ಅವ್ರಿಗೆ ಕೊಟ್ಟರೆ ಆ ಮಗು ಯಾರಿಗೆ ಓದುತ್ತೆ? ಅಲ್ಲಿ ಮುಗಿದೋಯ್ತು ಕಥೆ. ಅಳೆದ ಮೇಲೆ ಇದು ನನ್ನ ಅಳಿಲ್ ರಾಮಣ್ಣ ನಾಟಕನ ಕಾರಂತರು ಮಾಡಿಸಿದಾಗ, ವಿ ಕಾರಂತರು ಮಾಡಿಸಿದಾಗ ಒಂದು ಮಗು ತುಂಬಾ ಚೂಟಿಯಿಂದ ಮಾಡ್ತಿತ್ತು ಅಳಿಲ್ ಪಾತ್ರನ. ಆಮೇಲೆ ಕಾರಂತ ಹೇಳಿದ್ರು, ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅವಳು ಅಂತ. ನನಗೆ ತುಂಬಾ ಖುಷಿ ಆಯ್ತು ನಾಟಕ ನೋಡಿದ್ಮೇಲೆ. ಆಮೇಲೆ ಪ್ರೇಮ ಕಾರಂತರು ಮತ್ತು ಕಾರಂತರನ್ನ ಕೇಳಿದೆ, ಆ ಮಗು ನಂಗೆ ಪರಿಚಯ ಮಾಡಿಸಿ, ಅವಳಿಗೆ ಶಬಾಷ್ ಹೇಳಬೇಕು ಅಂತ. ಆ ಮಗು ನೋಡ್ತೀನಿ, ಅದೆಲ್ಲ ನನ್ನ ಡೈಲಾಗ್ಸ್ನೆಲ್ಲ ಇಂಗ್ಲಿಷ್ನಲ್ಲಿ ಬರ್ಕೊಂಡಿದೆ. ಇಂಗ್ಲಿಷಲ್ಲಿ ಬರ್ಕೊಂಡು ಕನ್ನಡದಲ್ಲಿ ಹೇಳ್ತಾ ಇತ್ತು ಅದ್ಭುತವಾಗಿ. ನನಗೆ ಆ ಕ್ಷಣ ಅನಿಸಿದ್ದು ಅಂದ್ರೆ, ಇನ್ಮೇಲೆ ನನ್ನ ಮಕ್ಕಳ ಪದ್ಯ ಪುಸ್ತಕನ ಇಂಗ್ಲಿಷ್ ಸ್ಕ್ರಿಪ್ಟ್ ಅಲ್ಲಿ ಅಚ್ಚು ಮಾಡಬೇಕಾಗುತ್ತೆ. ನಮ್ಮ ರಾಘವೇಂದ್ರ ಪಾಟರ್ಗೆ ಅದೇ ಹೇಳಿದೆ ನಾನು, ಇನ್ಮೇಲೆ ನನ್ನ ಪುಸ್ತಕನೆಲ್ಲ ಇಂಗ್ಲಿಷ್ ಲಿಪಿಯಲ್ಲಿ ಹಾಕ್ರಪ್ಪ. ಅಂದ್ರೆ ಅಂಥ ಒಂದು ದುರವಸ್ಥೆ ನಮಗೆ ಬಂದಿದೆ. ಎಲ್ಲಿವರೆಗೆ ಮಕ್ಕಳು ಪ್ರೈಮರಿ ಶಾಲೆ, ಮಿಡ್ಲ್ ಶಾಲೆಯಲ್ಲಿ, ಹೈಸ್ಕೂಲ್ನಲ್ಲಿ ಕನ್ನಡ ಮೀಡಿಯಂನಲ್ಲಿ ಓದೋದಿಲ್ವೋ ಅಲ್ಲಿವರೆಗೆ ನಾವು ಸಂತೋಷ ಪಡಬಹುದು. ನಾವು ಆಗಿದ್ರು ನಮ್ಮಲ್ಲಿ ಒಂದು ಮಗು ಇರೋದ್ರಿಂದ ಮಕ್ಕಳ ಪದ್ಯನೂ ಒಂದ್ಸರಿ ಓದಿ ಸಂತೋಷ ಪಡಬಹುದು, ಹೊರತಾಗಿ ನಮ್ಮ ಮಕ್ಕಳು ಅದನ್ನ ಓದೋಲ್ಲ. ಇದಕ್ಕಿಂತ ದುರಂತ ಬೇರೆ ಯಾವುದೂ ಇಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪಳ್ಕಳವರು, ಅವರಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ 2ನೇ ಅವಾರ್ಡ್ ಬಂತು. ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ಇದು. ಪಳ್ಕಳವರು, ಈಗ ಪಳ್ಕಳ್ ಸೀತಾರಾಮ್ ಶಾಸ್ತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅವರು ಸೀತಾರಾಮ್ ಭಟ್ರು ಸಮಗ್ರ ತಮ್ಮ ಸರ್ವಿಸ್ ಕೂಡ ಅರ್ಧ ಕಣ ಬಿಟ್ಕೊಂಡು ಮಕ್ಕಳಿಗಾಗೇನೆ ತಾವೇ ತಮ್ಮ ಆಸ್ತಿ ಎಲ್ಲ ಸಂಪೂರ್ಣ ಕೊಟ್ಟು ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾರು ಹೇಳ್ತಾನೆ ಇಲ್ಲ, ಅವರಿಗೆ ಯಾರು ಪ್ರಚಾರ ಕೊಡ್ತಾ ಇಲ್ಲ. ಪಾಟೀಲ್ ನಿಮಗೂ ಅದು ಕ್ಲಿಯರ್ ಗೊತ್ತು. ಮತ್ತು ಉತ್ತರ ಕರ್ನಾಟಕದಲ್ಲಿ ಇಡೀ ಬಿಜಾಪುರ ಜಿಲ್ಲೆ, ವಿಶೇಷವಾಗಿ ಬಿಜಾಪುರ ಸಿಟಿ, ಮಕ್ಕಳ ಸಾಹಿತ್ಯ ಲೇಖಕರನ್ನ, ಪುಸ್ತಕಗಳನ್ನ, ಪ್ರಕಟಣೆಯ ಸಂಸ್ಥೆಗಳನ್ನ ಕರ್ನಾಟಕದ ಯಾವ ಭಾಗನೂ ಕೊಟ್ಟಿಲ್ಲ. ಆದ್ರೆ ಬಿಜಾಪುರಕ್ಕೆ ಯಾವುದೇ ರೀತಿಯಿಂದಲೂ ಪ್ರಾಶಸ್ತ್ಯ ಕೊಡಲಿಲ್ಲ.
ಅಲ್ಲಿ ಯಾವ ಲೇಖಕರನ್ನು ಪರಿಗಣಿಸಲಿಲ್ಲ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಕೂಡ ಮುಖ್ಯವಾಗಿ ಬಿಜಾಪುರ ಮತ್ತು ಅಲ್ಲಿ ಲೇಖಕರ ಬಗ್ಗೆ ಒಂದೇ ಒಂದು ಪ್ರಸ್ತಾಪ ಬರಲಿಲ್ಲ. ಶಿಶು ಸಂಗಮೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಬದುಕನ್ನು ಡೆಡಿಕೇಟ್ ಮಾಡಿ ಭೋಪಾಳಕ್ಕೆ ಹೋಗಿ ಮತ್ತೆ ಅಲ್ಲಿ ಹಿಂದಿ ಲೇಖಕರು ಪತ್ರಿಕೆಗಳನ್ನೆಲ್ಲ ಸಂಪರ್ಕ ಮಾಡಿ ಅನೇಕ ಅನುವಾದಗಳನ್ನು ಮಾಡಿ ಕೂಡ ಕೆಲಸ ಮಾಡಿದರು. ಮತ್ತೆ ತಮಗೆ ಗೊತ್ತಿದ್ದಂಗೆ ಹಿಂದಿಯಲ್ಲಿ ಇರುವಷ್ಟು ಮಕ್ಕಳ ಸಾಹಿತ್ಯದ ಪತ್ರಿಕೆಗಳು ಒಂದೊಂದು ಪತ್ರಿಕೆ ಕನಿಷ್ಠ 5,000 10,000 ಕನಿಷ್ಠ ಒಂದೊಂದು ಮಾರಾಟ ಆಗುವಷ್ಟು ಪತ್ರಿಕೆ ಅದಾವ. ಅಷ್ಟು ಸಂಖ್ಯೆಯಲ್ಲಿ ಮಾರಾಟ ಆಗುವಂತ ಮಕ್ಕಳ ಪತ್ರಿಕೆ ನಾನೇ ಗಮನಿಸಿದ್ದು ಕೆಲವು ಲಕ್ಷಗಟ್ಟಲೆ ಮಾರಾಟ ಆಗ್ತಾವ. ಟೈಮ್ಸ್ ಆಫ್ ಇಂಡಿಯಾದವ್ರನ್ನ ಮಕ್ಕಳ ಪತ್ರಿಕೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾಕೆ ಪತ್ರಿಕೆಗಳನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ನನ್ನ ಪಕ್ಷಾಂತರವನ್ನ ಮಾಧ್ಯಮಕ್ಕೂ ಕೂಡ ಬಹಳ ನಿಷ್ಠೆಯಿಂದ ಮಾಡಿರೋ ಕಾರಣಕ್ಕಾಗಿ ಮತ್ತು ಸಿನಿಮಾ ಬಗ್ಗೆ ಮಾತಾಡಿದ್ದಕ್ಕೆ, ಪೋಗೋ ಬಗ್ಗೆ ಮಾತಾಡಿದ್ದಕ್ಕೆ, ಪೋಗೋ ಅಂದ್ರೆ ಹೋಗೋ ಅಲ್ಲ ಬಾರೋ ಅಂತ, ಈ ಎಲ್ಲ ಮಾತಾಡಿದ್ದಕ್ಕೆ ಒಂದು ಪ್ರಶ್ನೆಯನ್ನು ಎತ್ತುತ್ತೇನೆ. ಎಷ್ಟು ಸಾಧ್ಯವೋ ಅಷ್ಟು, ಎಷ್ಟು ಸಮಯ ನಮಗಿದೆಯೋ ಅಷ್ಟು ದಯವಿಟ್ಟು ಉಳಿದ ಪ್ರಶ್ನೆಗಳನ್ನು ರಿಸರ್ವ್ ಇಟ್ಟಿರ್ತೇನೆ. ಅದು ಸಮಯ ಇರ್ರಿ ಸರ್, ಇನ್ನೊಂದು 8 ನಿಮಿಷ ಇದೆ ಸರ್, ಅಷ್ಟರಲ್ಲೇ ಮಾತಾಡಿ ಮುಗಿಸ್ತೇವೆ. ಏನು ಅಂತಂದ್ರೆ, ಮುದ್ರಣ ಮಾಧ್ಯಮಕ್ಕಾಗಿ ಬರೆದಿರ್ತಕ್ಕಂಥ ಸಾಮಗ್ರಿಯ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇರೋದು. ಈಗ ಇವರು ಕತೆ ಬರೆದಿರ್ಬೋದು, ನಾಟಕ ಬರೆದಿರ್ಬೋದು, ಅಥವಾ ಕವನ ಬರೆದ್ರು, ಅವ್ರು ಸಾಮಗ್ರಿನ ರಚನೆ ಮಾಡ್ತಾರೆ. ಇವನ ಮಕ್ಕಳಿಗೆ ಅದು ತಲುಪೋದಿಲ್ಲ, ಅವರ ಮ್ಯಾನುಸ್ಕ್ರಿಪ್ಟ್ ತಲುಪೋದಿಲ್ಲ. ಅದು ಮುದ್ರಣ ಮಾಧ್ಯಮದಲ್ಲಿ ಒಂದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿ ಇಲ್ಲಿ ಹೋಗ್ತದೆ. ಅನೇಕ ಇತರ ಮಾಧ್ಯಮಗಳಿದೆ, ಅದು ರೇಡಿಯೋ ಆಡಿಯೋ ಆಗಿರಬಹುದು, ಸಿನಿಮಾ ವಿಡಿಯೋ ಆಗಿರಬಹುದು, ಅಥವಾ ಆ ತರದ ಒಂದು ಹರಿವಿಟ್ಕೊಂಡಿರ್ತಕ್ಕಂತಹ ಅನಾಯಾಸ ಹೆಚ್ಚು ಜನ ಮಕ್ಕಳಿಗೆ ತಲುಪಬಹುದಾದಂತಹ ಸಾಧ್ಯತೆಯನ್ನು ಇಟ್ಕೊಂಡಿರ್ತಕ್ಕಂತಹ ಮಾಧ್ಯಮಗಳಲ್ಲಿ ಆ ಮಾಧ್ಯಮಗಳಿಗಾಗಿ ಉಂಟು ಮಾಡುವಂತ ರಚನೆ ಮಾಡುವಂತಹ ಸಾಮಗ್ರಿ ಬಗ್ಗೆ, ನಾಟಕದ ಬಗ್ಗೆ ಮಾತಾಡ್ತೇವೆ. ರಂಗದಲ್ಲಿ ಪ್ರಯೋಗ ಆಗೋದನ್ನ ಬರೆದು ಕೊಡುವಂತಹ ನಾಟಕದ ಬಗ್ಗೆ ವಿಮರ್ಶೆ ಮಾಡ್ತೇವೆ ವಿನಃ ಸಿನಿಮಾದಲ್ಲಿ ಬರುವಂತ ಸಾಹಿತ್ಯ, ಮಕ್ಕಳ ಕಾರ್ಯಕ್ರಮದಲ್ಲಿ ಬರುವಂತ ಸಾಹಿತ್ಯ, ಟಿವಿಯಲ್ಲಿ ಬರುವಂತ ಸಾಹಿತ್ಯದ ಬಗ್ಗೆ ನಾವು ಗಂಭೀರವಾಗಿ ಪರಿಗಣಿಸೋದಕ್ಕೆ ಹೋಗಲ್ಲ. ಇದನ್ನು ಚರ್ಚೆ ಮಾಡದಿದ್ರೆ ಮುಂದಿನ ಸಲಕ್ಕೆ ಇದನ್ನು ನಾವು ಎಚ್ಚರಿಕೆಯನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ಸಾಹಿತ್ಯಿಕವಾದಂತಹ ಕೃತಿಗಳಿಗೆ ನಾವು ಮನ್ನಣೆ ಕೊಡ್ತೇವೆ, ಮಾತಾಡ್ತೇವೆ. ಆದರೆ ಮಕ್ಕಳಿಗೆ ಇದೇ ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಅಲ್ಲದಂತಹ ಮಾಹಿತಿಗಾಗಿ, ಮೌಲ್ಯಕ್ಕಾಗಿ ಮತ್ತು ಇತರ ವೈಜ್ಞಾನಿಕ ಮನೋವೃತ್ತಿಗಾಗಿ ಇತ್ಯಾದಿಗಳ ಅನೇಕ ಉದ್ದೇಶಗಳನ್ನ ಮತ್ತು ಶಿಕ್ಷಣಕ್ಕಾಗಿ ಅದನ್ನ ಈಗ ಹೇಳಬೇಕಾಗುವಂತ ಕಾಣಿಸುತ್ತೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಈ ಪಠ್ಯ ಪುಸ್ತಕದ ಪಾಠಗಳನ್ನೇ ವಿಡಿಯೋ ಫಿಲ್ಮ್ಗಳಾಗಿ ಪರಿವರ್ತನೆ ಮಾಡುವಂತಹ ಒಂದು ಪ್ರಯೋಗ ನಡೆದಾಗ, ಈಗಲೂ ಕೂಡ ದಾಖಲೆಯಲ್ಲಿದೆ. ಈ ಹಿಂದೆ ನಡೆದ ಎಲ್ಲಾ ಪ್ರಯೋಗಗಳಿಗಿಂತ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಯೋಗದಲ್ಲಿ ಅತ್ಯುತ್ತಮವಾದಂತಹ ಚಿತ್ರಗಳು ಮೂಡಿ ಬಂದಿವೆ ಅಂತಕ್ಕಂಥ ದಾಖಲೆ ಇದೆ. ಈ ಎಲ್ಲಾ ಪರಿಶ್ರಮಗಳನ್ನು ವಿವಿಧ ಮಾಧ್ಯಮಗಳಲ್ಲಿ ವಿವಿಧ ಉದ್ದೇಶಕ್ಕಾಗಿ ಮಾಡಿದ ಸಾಹಿತ್ಯ ರಚನೆಯನ್ನ ಮಕ್ಕಳಿಗಾಗಿ, ಇದನ್ನ ನಾವು ಯಾವಾಗ ಹೆಚ್ಚು ಗಂಭೀರವಾಗಿ ಪರಿಗಣಿಸ್ತೇವೆ. 48-50 ನಿಮಿಷದವರೆಗೆ ನಾವು ಸಾಹಿತ್ಯಿಕ ಚರ್ಚೆ ಮಾಡಿದ್ವಿ, ಆದರೆ ಉಳಿದ ಸಾಮಗ್ರಿಗೆ ಸಮಯ ಇಲ್ಲ. ಇದಕ್ಕೇನ್ ಮಾಡೋಣ? ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಉತ್ತರ ಕೊಡ್ಲಿ. ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಭಾನುವಾರ ಗೆಳಿವಿಂಡು ಅಂತ ಒಂದು ಕಾರ್ಯಕ್ರಮ ನಡೀತಿತ್ತು. ಮಕ್ಕಳ ಕಾಕ, ಮಕ್ಕಳ ಅಕ್ಕ. ಆ ಕಾರ್ಯಕ್ರಮದಲ್ಲಿ ನಾನು ನೋಡಿದ ಮಟ್ಟಿಗೆ ಎಷ್ಟೋ ಸಲ ನಾನು ನೋಡಿದ್ದು, 100 ಮಕ್ಕಳು ಪ್ರತಿ ಭಾನುವಾರ ಬಂದು ಬೆಳಗಿನ 8 ಗಂಟೆಗೆ ಅಲ್ಲಿ ಕೂತಿರ್ತಿದ್ರು. 10ರಿಂದ ಪ್ರಾರಂಭ ಆಗುವ ಕಾರ್ಯಕ್ರಮಕ್ಕೂ ಮಕ್ಕಳದು ಅಲ್ಲಿಂದಲೇನೆ ಆಶುಕತೆ ಇತ್ತು. ಆ ಗೆಳಿವಿಂಡು ಬರ್ತಾ ಇಲ್ಲ, ಅಥವಾ ಗೆಳಿವಿಂಡು ಕಾರ್ಯಕ್ರಮಗಳನ್ನು ದೂರದರ್ಶನದವರು ಯಾಕೆ ಮಾಡ್ತಾ ಇಲ್ಲ? ಮಕ್ಕಳು ಅಥವಾ ಅದರ ಪಾಲಕರು ಅವ್ರನ್ನ ಕರ್ಕೊಂಡು ತಾವಾಗೆ ಪ್ರೀತಿಯಿಂದ ಬಂದು ಭಾಗವಹಿಸ್ತಾ ಇದ್ರು. ಯಾರಿಗೂ ಗೌರವಧನ ಬೇಕಾಗಿರ್ಲಿಲ್ಲ, ಪ್ರಚಾರ ಬೇಕಾಗಿರ್ಲಿಲ್ಲ, ಏನೂ ಬೇಕಾಗಿರ್ಲಿಲ್ಲ. ಮಕ್ಕಳನ್ನು ಪ್ರೋತ್ಸಾಹಿಸ ಕಾರ್ಯಕ್ರಮ ಯಾಕೆ ನಿಂತು ಆಕಾಶವಾಣಿಯಿಂದ ಅಧಿಕೃತ ಒಬ್ಬರಿದ್ದಾರೆ, ಆನಂದ್ ಪಾಟೀಲ್ ಇದ್ದಾರೆ, ಮಕ್ಕಳ ಪ್ರೀತಿ ಇದ್ದವರು ಹೋದಾರ. ಮತ್ತೆ ಧಾರವಾಡದ ಆಕಾಶವಾಣಿಯ ಗೆಳಿವಿಂಡು ಕಾರ್ಯಕ್ರಮಗಳ ನೋಡಿದವರು ಹೋದಾರ. ಆಕಾಶವಾಣಿಯಲ್ಲಿ ಕೆಲಸ ಹೋಗ್ಯಾರ. ಯಾಕೆ ನಿಂತು ಹೋಯ್ತು? ಏನಾಗಿರ್ಬೇಕು? ಇನ್ನ ಒಂದು ಉದಾಹರಣೆ ಕೊಟ್ಟು ನಾನು ಮುಂದುವರ್ಸ್ಲಿಕ್ಕೆ ಹೇಳ್ತೇನೆ. ನಾವು ಒಂದು 4-5 ವರ್ಷಗಳ ಹಿಂದೆ 52 ಎಪಿಸೋಡ್ಗಳು ಈ ಟಿವಿ ಕನ್ನಡದಲ್ಲಿ ಮಕ್ಕಳಿಗಾಗಿ ಅತ್ಯಂತ ವಿಶಿಷ್ಟ ರೀತಿಯ ಒಂದು ಕ್ವಿಜ್ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ, ಹೆಸರು ಇನ್ನೊಂದು ಬೇರೆ ಇಲ್ದಿರೋದ್ರಿಂದ ಕ್ವಿಜ್ ಅಂತ ಹೇಳ್ತಾರೆ, ರಸಪ್ರಶ್ನೆ, ಅತ್ಯಂತ ವಿಭಿನ್ನವಾದಂತಹ ಒಂದು ರಸಪ್ರಶ್ನೆಯ ಕಾರ್ಯಕ್ರಮ ನಡೆಸಿಕೊಟ್ಟೆ. ಅದೇ ಕೊನೆಯಾಗೋಯಿತು. ಅಂದ್ರೆ ಟಿವಿ ಚಾನೆಲ್ನಲ್ಲಿಯೂ ಕೂಡ ಮಕ್ಕಳಿಗೆ ಅಂತ ಹೇಳ್ತಕ್ಕಂಥ ಮೀಸಲಾದಂತಹ ಕಾರ್ಯಕ್ರಮಗಳು ಇವತ್ತು ಇಲ್ವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಎಲ್ಲಾ ಕಾರ್ಯಕ್ರಮಗಳನ್ನು ಮಕ್ಕಳು ನೋಡ್ತಾರೆ ದೊಡ್ಡವರಿಗಿಂತ ಹೆಚ್ಚಾಗಿ, ಮಕ್ಕಳಿಗೆ ಬೇರೆ ಕಾರ್ಯಕ್ರಮ ಅಂತ ಯಾಕಿರ್ಬೇಕು ಅನ್ನೋ ತರದ ವಾದ ಬೆಳೆದಿರುವಾಗ ಈ ಸಂದರ್ಭವನ್ನು ಹೇಗೆ ಮಾಡ್ತಾರೆ? ಸಂಕ್ಷಿಪ್ತವಾಗಿ 1-2 ಪಾಷ ಅವರು 1 ನಿಮಿಷ. ಬಟ್ ಸಿದ್ಲಿಂಗ್ ಪಟ್ನ ಶೆಟ್ಟಿ ಅವರ ಪ್ರಶ್ನೆಗೆ ಉತ್ತರ, ಮಾಧ್ಯಮಗಳ ಅವಗಣನೆ ಕಡೆ ಎಷ್ಟು ಆಗಿದೆ ಅನ್ನೋದಕ್ಕೆ ಇದೊಂದು ಪ್ರಶ್ನೆನೇ ಕಾರಣ ಅಂತಾನೆ. ಇವತ್ತು ಕೂಡ ಗಿಳಿವಿಂಡಿದೆ. ಕರ್ನಾಟಕದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ
ಮಕ್ಕಳ ಕಾರ್ಯಕ್ರಮಗಳ ಪ್ರಸಾರ ಮಕ್ಕಳ ಆಗ್ತವೆ. ಕಾರ್ಯಕ್ರಮ. ಅದನ್ನು ದಯವಿಟ್ಟು ಕೇಳ್ರಿ ಅಂತ ನಾ ಪಟ್ನಶೆಟ್ಟಿ ಸಾರಿ ಮೊದಲು ಸೂಚನೆ ಕೊಡ್ತೇನೆ. ಅದೇ ರೀತಿ ಎಲ್ಲರೂ ಕೇಳಬೇಕು. ಬಾಲ- ಖಂಡಿತವಾಗಿಯೂ ಇದೆ ಆ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮ. ಇಲ್ಲ ಅಷ್ಟೇ ಅಲ್ಲ ಸರ್, ನೀವು ಸರ್ ನೀವು ದಯವಿಟ್ಟು ಒಂದು ರೇಡಿಯೋ ತಗೊಳ್ಳಿ, ಹೊಸದಾಗಿದೆ. ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಫಾರ್ ಯು. ಎಸ್, ಖಂಡಿತವಾಗಿಯೂ ಎಲ್ಲ ನಾನು ಅಧಿಕೃತವಾಗಿ ಆಕಾಶವಾಣಿ ಅಧಿಕಾರಿಯಾಗಿನೇ ಹೇಳ್ತೇನೆ. ಕರ್ನಾಟಕ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಈಗಲೂ ಕೂಡ ಮಕ್ಕಳ ಇನ್ನೊಂದಿದೆ, ಇನ್ನೂ ಆಶ್ಚರ್ಯ ಹೇಳ್ತೇನೆ. ಒಂದು ಘಟನೆ ಹೇಳಬೇಕು. ಬೀಳಲಿರುವ ಹನಿಗಳು ಅಂತ ಒಂದು ಅದ್ಭುತವಾದ ಸೀರೀಸ್ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ದೇವೆ. ನಿನ್ನೆ ಬೀದರ್ ಜಿಲ್ಲೆಯ ಒಂದು ಘಟನೆಯನ್ನ ನಿಮ್ಗೆಲ್ಲರ ಮುಂದೆ ಹೇಳಬೇಕು ನಾನು. ಒಂದು ಮಗುವನ್ನ ಭಾಲ್ಕಿ ಮಠದ ಸ್ವಾಮಿಗಳು ದತ್ತಕ್ಕೆ ತಗೊಂಡಿದ್ದಾರೆ. ಎಲ್ಲೋ ಬೀದಿಯಲ್ಲಿ ಬಿದ್ದ ಮಗು, ಹಸುಳೆ, ಅದೇ ತಾನೇ ಹುಟ್ಟಿದ ಕೂಸನ್ನ ಅದನ್ನ ನಮ್ಮ ಆಕಾಶವಾಣಿಯಲ್ಲಿ ಅನೌನ್ಸರ್ ಆಗಿರುವಂತಹ ಒಬ್ಬ ವ್ಯಕ್ತಿ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದೆ ಕೇಳಿ, ಇದನ್ನ ಅಧಿಕೃತವಾಗಿ ನಾವು ಪ್ರಸಾರ ಮಾಡೋಣ. ದಯವಿಟ್ಟು ಒಂದಿಷ್ಟು ಏನಾದ್ರು ಮಾತಾಡಿ ಅಂತ ನಾವು ರೆಕಾರ್ಡಿಂಗ್ ಕೇಳಿದ್ರೆ ಆ ಅಮ್ಮ ಏನ್ ಹೇಳ್ತಾಳೆ ಗೊತ್ತಾ? ದಯವಿಟ್ಟು ಬೇಡ, ನಮ್ಮ ಅತ್ತೆ ಮಾವನಿಗೆ ನಾನೇ ಹಡದ ಮಗು ಇದು ಅಂತ ಹೇಳಿ ಸುಳ್ಳು ಹೇಳಿದ್ದೇನೆ, ಇದನ್ನ ಪ್ರಸಾರ ಮಾಡೋದು ಬೇಡ. ಶಾಬಾಷ್. ಇದಕ್ಕಿಂತ ಇನ್ನೇನು ಮಾನವೀಯತೆ ಇದೆ. ಆಕಾಶವಾಣಿ ಕೆಲಸ ಮಾಡ್ತಾ ಇದ್ದಾವೆ. ದಯವಿಟ್ಟು ಯಾವುದನ್ನು ಹೀಗೆ ಕಣ್ಣು ಮುಚ್ಚಿ ನೀವು ಹೇಳಬೇಡಿ, ಅದನ್ನು ದಯವಿಟ್ಟು ಮಾಡಿ. ಕೊನೆಯದಾಗಿ ಬಹುಶಃ ನಾವು ಎತ್ಕೊಂಡಿರ್ತಕ್ಕಂಥ ಕೊನೆ ಪ್ರಶ್ನೆ ಮತ್ತೆ ಅವಗಣನೆಗೆ ಗುರಿಯಾಯಿತು. ಮುಂದಿನ ಗೋಷ್ಠಿಗಾಗಿ ನಾನು ಬಹಳ ಸಹನೆಯಿಂದ ಕಾಯ್ತೇನೆ. ಇಲ್ಲಲ್ದಿದ್ರೆ ಅಲ್ಲಾದ್ರೂ ಕೂತು ಇದನ್ನು ಮತ್ತೆ ನಾನು ಕೈ ಎತ್ತಿ ಪ್ರಶ್ನೆ ಕೇಳ್ತೇನೆ. ಈಗ ಉಳಿದಿರುವಂತಹ ಸಮಯದಲ್ಲಿ ನಾನು ಇದನ್ನು ಸಮಾರೋಪ ಮಾಡುವಂತ ಕಾರಣ ಇಲ್ಲ. ನನಗಿಂತ ಉತ್ತಮವಾದಂತ ಸಾಹಿತಿಗಳು ಇಲ್ಲಿ ಕೂತದನ್ನು ಹೇಳಿದರೆ, ತಾವು ಅದನ್ನು ಗ್ರಹಿಸಿದಿರಿ. ನಾನು ಕೊನೆಯ ಇರುವಂತಹ ಒಂದು 5 ನಿಮಿಷದ ಸಮಯವನ್ನ ಸರ್ ವೇಳೆ ಆಗಿದೆ, ದಯವಿಟ್ಟು ಕ್ಷಮೆ ಮಾಡ್ಬೇಕು. ನಮ್ದು ಇದ್ರ ಪ್ರಕಾರ ಶುರು ಮಾಡಿದ್ದೆ ಅಲ್ರಿ. ಒಂದು ಕವನ ಓದ್ಬಿಡ್ತಾರೆ, ಆಗ್ಬೋದಾದ್ರೆ ಹತ್ರ ಇಲ್ಲದೆ. ಓಕೆ, ಎಲ್ರಿಗೂ ಧನ್ಯವಾದ. ನೋಡಿದ್ರಾ, ಮಾತಿಗಿಲ್ಲದ ಬೆಲೆ ಕವನಕ್ಕಿದೆ ಅಂತ ಆಯ್ತು. ಗುಬ್ಬಿ ಮರಿಯ ಹೊಸ ತರ್ಕ ಪದ್ಯದ ಹೆಸರು ಕಾಗೆ ಜೋಡಿ ಆಡು ನಿನ್ನ ಕಾಲು ಮುರಿತೀನಿ ಅಂತು ಅಮ್ಮ ಗುಬ್ಬಿ. ಕಾಗೆ ಜೋಡಿ ಆಡು ನಿನ್ನ ಕಾಲು ಮುರಿತೀನಿ ಅಂತು ಅಮ್ಮ ಗುಬ್ಬಿ. ಯಾಕಮ್ಮ ಹಾಗಂತಿ ಕಾಗೆ ಮರಿ ಜಾಣ ಮರಿ, ಆಡಿದ್ರೇನು ತಪ್ಪು ಅಂತು ಗುಬ್ಬಿ ಮರಿ. ಗುಬ್ಬಿ ಮರಿ ಜೋಡಿ ಮಾತ್ರ ಆಡ್ಕೋಬೇಕು. ಅಮ್ಮ ಗುಬ್ಬಿ ಹೇಳ್ತು, ಗುಬ್ಬಿ ಮರಿ ಕಾಗೆ ಮರಿ ಜೋಡಿ ಯಾಕೆ ಆಡ್ಕೋಬಾರ್ದು? ಮರಿ ಗುಬ್ಬಿ ಕೇಳ್ತು. ಅಮ್ಮ ಗುಬ್ಬಿ ಯೋಚಿಸಿ ಹೇಳ್ತು, ನೋಡು ಪುಟ್ಟ, ಕಾಗೆ ಮರಿ ಕಾಳ್ಗಪ್ಪು, ನೀನು ಬಿಳಿ. ಅದರ ಜೋಡಿ ಆಡ್ತಾ ಇದ್ರೆ ನೀನು ಕೂಡ ಕರ್ರೆಗೆ ಕರಿ ಕೊರ್ಮ ಆಗ್ತಿ ನೋಡು, ನಂಗೇನಂತೆ. ಅದಕ್ಕೆ ಪುಟಾಣಿ ಗುಬ್ಬಿ ತಟ್ಟನೆ ಹೇಳ್ತು, ಹೌದಲ್ಲಮ್ಮ, ನಾನು ಬಿಳಿ, ಕಾಗೆ ಮರಿ ಕಾಳ್ಗಪ್ಪು. ನನ್ನ ಜೋಡಿ ಆಡ್ತಾ ಇದ್ರೆ ಕಾಗೆ ಮರಿ ಮಲ್ಲಿಗೆ ಹೂವಿನ ಹಾಗೆ ಬೆಳ್ಳಗೆ ಆಗತ್ ನೋಡು. ಅದಕ್ಕೆ ಅಂತ ಪುರ್ರನೆ ಹಾರಿ ಹೋಯಿತು ಕಾಗೆ ಜೋಡಿ ಆಡೋಕೆ. ಧನ್ಯವಾದಗಳು.